ಸರ್ ಅವಾಗಿನ ಕಾಲ 4 ಸರ್ 5 ಪೈಸಾ 10 ಪೈಸಾ ₹2 kg ಸರ್ ಖಾರ ಅವಾಗ ಅವಾಗ ₹2 4 ತೂತಿನ ದುಡ್ಡು ಅಂಬರಿ ಸರ್ ತೂತಿನ ದುಡ್ಡು ನಯಾ ಪೈಸ ಆ ದುಡ್ಡು ಮೇಲೆ ಅವರು ಒಂದು ಸುಮಾರು ಹಂಗೆ 4 8 ತೂತಿನ ದುಡ್ಡು ಅನಂತರ ನಯಾ ಪೈಸ ಅನಂತರ ₹1 8 ₹1.25 ₹1.5 ₹2 ವ್ಯಾಪಾರ ₹100 ವ್ಯಾಪಾರ ಸರ್ ದೊಡ್ಡ ವ್ಯಾಪಾರ ಸರ್ ಅವಾಗ 43 ಇಸ್ವಿಯಲ್ಲಿ ₹100 ವ್ಯಾಪಾರ ಆದರೆ ₹1 ಲಕ್ಷ ಇದ್ದಂಗೆ ₹100 ವ್ಯಾಪಾರ 1 ಲಕ್ಷ ಇದ್ರೆ ₹100 ಇದ್ದಂಗೆ ₹100 ಇದ್ದಂಗೆ ಸುಮಾರು ಮನಿ ಕಟ್ಸ್ಯಾರ ಸರ್ ತಂದೆಯವರು ಒಂದು 22 ಮನಿ ಕಟ್ಸಿದ್ದಾರೆ 22 ಮನಿ ಬಾಡಿ ಕೊಟ್ಟಿವಿ ಸರ್ ಅದು ನಿಮ್ಮ ತಂದೆಯವರು ಇದ್ರಾಗೆ ದುಡ್ದು ಇದೇ ಮಾಡಿದ್ರು ಸರ್ ಆ ₹100 ಸರ್ ನಮ್ಗೆ ಇವತ್ತು ₹1 ಕೋಟಿ ಆಗಿದೆ 1 ಕೋಟಿ ಆಗಿದೆ ಹೆಚ್ಚಾಗಿದೆ ಹೆಚ್ಚಾಗಿದೆ ಕಮ್ಮಂತ ಆಗಿಲ್ಲ ಸರ್ ಹೆಚ್ಚಾಗಿದೆ ಜನರು ಸರ್ ಎಲ್ಲಾ ತರ ಬರ್ತಾರೆ ಸರ್ ಬೈಯೋರು ಬರ್ತಾರೆ ಹೊಗಳೋರು ಬರ್ತಾರೆ ಎಲ್ಲಾ ತರ ಬರ್ತಾರೆ ಎಲ್ಲಾನು ಸುಧಾರಿಸೋದು ಎಲ್ಲ ಸುಧಾರಿಸ್ಬೇಕು ಹ್ಞೂ ಅನ್ಬೇಕು ಸರ್ ಹ್ಞೂ ಅನ್ಬೇಕು ಹ್ಞೂ ಅಂದಷ್ಟು ನಮಗೆ ಆರೋಗ್ಯ ಆಯುಷ್ ಹೆಚ್ಚಾಗತ್ತೆ ಸರ್ ನಮ್ಮ ವ್ಯಾಪಾರ ಹೆಚ್ಚಾಗತ್ತೆ ಸರ್ ಯಾಕಂದ್ರೆ ಕಡಿಮೆ ಆಗುತ್ತೆ ಯಾಕಂದ್ರೆ ಕಮ್ಮಿ ಆಗುತ್ತೆ ವ್ಯಾಪಾರ ಯಾಕೆ ಅನ್ಬಾರ್ದು ಬರ್ರಿ ಬೀಗ್ರ ಊಟ ಮಾಡೋಣ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಸರ್ ನಮಸ್ತೆ ಸರ್ ನಮಸ್ತೆ ಬಾಗಲಕೋಟೆಯಲ್ಲಿ ಇಳಿದೆ ಬೆಸ್ಟ್ ಮಿರ್ಚಿ ಒಗ್ಗರಣೆ ಯಾರು ಮಾಡ್ತಾರೆ ಅಂತ ಕೇಳಿದೆ ನನಗೆ ನಮ್ಮ ಗೆಳೆಯರಾದಂಥ ಮಹಾಂತೇಶ್ ಅವರವರು ಕರ್ಕೊಂಡು ಬಂದು ಸೀದಾ ಇಲ್ಲಿಗೆ ಒಂದು ಮಾರ್ಕೆಟ್ನೇ ಬಿಟ್ರೆ ನಮ್ಮನಿಗೆ ಮುಂದಿನ ಕತೆ ನೀವು ಹೇಳ್ರಿ ಏನು ಸರ್ ನಮ್ಮ ತಂದೆಯವರು 1943 ಇಸ್ವಿಯಲ್ಲಿ ಬಾಗಲಕೋಟೆಯಲ್ಲಿ ದುಡಿಯಕ್ಕೆ ಬಂದ ಸರ್ ಹುಟ್ಟಿದ್ದೂರು ಅವ್ರದ್ದು ಪತ್ತಿಕೊಂಡ ಯಾವುದು ಪತ್ತಿಕೊಂಡ ಕರ್ನೂಲ್ ಜಿಲ್ಲಾ ಆಂಧ್ರ ಹಾಂ ಅವರು ಇಲ್ಲಿ ದುಡಿಯಕ್ಕೆ ಬಂದು ಸರ್ ಸುಮಾರು 83 ವರ್ಷ ಆಯ್ತು ಇವತ್ತು ಆಂಧ್ರದಿಂದ ಇಲ್ಲಿಗೆ ಬಂದರು ಹಾಂ ಬಂದು ಸರ್ ಸಣ್ಣ ಪ್ರವಾಹ ನಡೆಸಿದ್ರು ಅಂಗಡಿ ಸಣ್ಣ ಗಾಡಿಯಲ್ಲಿ ಮಾಡಿದ ವ್ಯಾಪಾರ ಇದೇ ಗಾಡಿ ಇದಕ್ಕೆ ಸಣ್ಣದು ಸರ್ ಇದಕ್ಕಿಂತ ಸಣ್ಣದು ಆ ನಂತರ ಸರ್ ಹಂಗೆ ವ್ಯಾಪಾರ ಪುಣ್ಯದಿಂದ ಬೆಳೀತಾ ಸರ್ ಅವಾಗ ನಮ್ಮ ತಾಯಿಯವರು ಅವ್ರು ಕೂಡ ದುಡಿದು ಸುಮಾರು ಒಂದು ಸಣ್ಣ ಪ್ರಮಾಣ ಒಂದು ಅಂಗಡಿ ಮನೆ ಹಿಡಿದ್ರು ಆ ಮನೆಯಲ್ಲಿ ಭಟ್ಟಿ ಕೋಲಿ ಮಾಡಿದ್ರು ಭಟ್ಟಿ ಕೋಲಿಂದ ಚಟ್ಟದ ಭಟ್ಟಿ ಬಾಗಲಕೋಟೆಯಲ್ಲಿ ಚಟ್ಟದ ಭಟ್ಟಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಸರ್ ಏನದು ಚಟ್ಟದ ಭಟ್ಟಿ ಅಂದ್ರೆ ಶೇಂಗಾ ಚಟ್ಟಿ ಇದಲ್ಲ ಅದು ಒಯ್ದು ತಿಪ್ಪಿ ಚೆಲ್ತಿದ್ರು ಮೊದಲೇ ನಮ್ಮ ತಂದೆಯವರು ಒಲಿ ಹಾಕಿ ₹2 ಓದಿದ್ರು ಒಂದು ಒಲಿ ಹಾಕಿ ಚಟ್ಟದ ಒಲಿ ಅಂತ ಕೇಸಿ ಆ ಒಲಿ ಹಾಕಿ ನಾವು ನಮ್ಮ ತಂದೆಯವರು ಸ್ವೀಟ್ ವ್ಯಾಪಾರ ಬಜ್ಜಿ ವ್ಯಾಪಾರ ಈ ರೆಡಿ ಮಾಡ್ತಾ ಹಂಗೆ ಸರ್ ಸಣ್ಣ ಪ್ರಮಾಣವಾಗಿ ದೊಡ್ಡ ಪ್ರಮಾಣ ಬೆಳೆಸ ಹಂಗೆ ಬೆಳೆಸಿ ಸರ್ ನಮ್ಮ ತಾಯಿಯವರು ದುಡಿದ್ರು ನಮ್ಮ ತಂದೆಯವರು ದುಡಿದ್ರು ನಮ್ಮ ತಂದೆಯವರು ಸರ್ ಟೋಟಲ್ 6 ಜನ ಗಂಡ್ಮಕ್ಳು ಸರ್ 2 ಹೆಣ್ಮಕ್ಳು ಸರ್ 8 ಜನ ಮಕ್ಕಳು ಆ ಹುದ್ದೆಗಿಂದ ಸರ್ ನಾವೆಲ್ಲರೂ ಚೆನ್ನಾಗಿದ್ದೀವಿ ಈ ಬಜ್ಜಿ ವ್ಯಾಪಾರ ಮಾಡಿನೇ ಸ್ವೀಟ್ ವ್ಯಾಪಾರ ಬಜ್ಜಿ ವ್ಯಾಪಾರ ನಮಗೆ ಸಾಕ್ಯಾರ ಸರ್ ಅವರಿಂದ ನಮ್ಮ ಬೆಳವಣಿಗೆ ಕೊಟ್ಟರೆ ಸರ್ ನಮಗೆ ಎಜುಕೇಶನ್ ಕೊಟ್ಟಿದ್ದಾರೆ ನಾವು ಕೂಡ ಅವ್ರ ಹೆಸರು ತರಬೇಕಂತ ನಾವು ಕೂಡ ಹೆಸರು ಮೇಲೆ ಹೊಂಟಿವಿ ಸರ್ ಏನು ಅವ್ರ ಹೆಸರು ತಿಮ್ಮಯ್ಯ ಸರ್ ಅವ್ರ ತಂದೆ ಹೆಸರು ತಿಪ್ಪಯ್ಯ ನಮ್ಮ ಹೆಸರು ಬಳ್ಳಾರಿ ಸರ್ ನಮ್ಮ ತಂದೆ ಹೆಸರು ತಿಮ್ಮಯ್ಯ ಸರ್ ಅವ್ರ ತಂದೆ ಹೆಸರು ತಿಪ್ಪಯ್ಯ ಈ ಟಿಟಿ ಬಳ್ಳಾರಿ ಇದೆಯಲ್ಲ ತಿಪ್ಪಯ್ಯ ಬಳ್ಳಾರಿ ಈ ಬಳ್ಳಾರಿ ಯಾಕೆ ಬಂತು ನಡ್ಬರ್ಕ ಸರ್ ಅದು ನಮ್ಮ ಮಂತ್ರಿ ಹೆಸರು ಸರ್ ಬಳ್ಳಾರಿ ಅಂತ ನಮ್ಮ ಮಂತ್ರಿ ಹೆಸರು ಅದ ಹೆಸರನ್ನ ಸರ್ ನಮ್ದು ಬಳ್ಳಾರಿ ಇದು ಅಡ್ರೆಸ್ ನಿಮ್ದು ಇಲ್ಲ ಸರ್ ನಮ್ಮ ಸರ್ ನಮ್ಮ ಮಂತ್ರಿ ಹೆಸರು ಬಳ್ಳಾರಿ ಮಂತ್ರಿ ಹೆಸರು ಬಳ್ಳಾರಿ ನಮಸ್ಕಾರ ರೀ ನಿಮ್ಮ ಹೆಸರು ರೀ ವಿಜಯಲಕ್ಷ್ಮಿ ಅಮ್ಮ ಹೇಳ್ರಿ ನಿಮ್ಮ ಅಣ್ಣಾರಂತೂ ಭಾರಿ ಕತೆ ಹೇಳ್ಬಿಟ್ರು ನಮ್ಗೆ ಮಾಡೋದೊಂದೇ ಕೆಲಸ ಈಗ ನೀವು ಸಣ್ಣರಿದ್ದಾಗಿನ ಕತೆ ಹೇಳ್ರಿ ನಮ್ಗೆ ಹೆಂಗಿರ್ತಿದ್ರಿ ನೀವು 8 ಮಂದಿ ಅಡಿಗೆ ಪಡಿಗೆ ಎಲ್ಲ ಒಂದ ಈಗನೂ ಎಲ್ಲ ಕುಡಿಯೋದಿರಿ ನೀವು ಈಗೆಲ್ಲ ಬೇರೆ ಆಗಿರಿ ಅವ್ರವ್ರ ಅಂತೂ ಕೊನೆಗೆ ಅಣ್ಣನ ಜೊತೆಗೆ ಇದ್ರಲ್ಲ ಅದ ಖುಷಿ ಎಲ್ಲಾದ್ರೂ ಕೆಲಸ ಮಾಡಬೇಕು ಬಟ್ ಕೆಲವೊಬ್ರು ಸಂಬಂಧಿಕರ ಹತ್ರ ಯಾಕೆ ಹೋಗೋದು ಅಂತಾರ ನೀವು ಅಣ್ಣನ ಹತ್ರ ಬಂದಿರಲ್ಲ ಅದೇ ಖುಷಿ ನನಗೆ ಒಳ್ಳೆ ಮಾತು ಹೇಳಿದ್ರಿ ಸೇಫ್ಟಿ ಇದ್ದಲ್ಲಿ ಮಾಡೋದು ಚಲೋ ಅಂತೀರಿ ನಾವು ಬೆಳಗ್ಗೆ ಇರ್ತೇವೆ ಅಲ್ಲೇ ಇಲ್ಲೇ ಹೋಗೋ ಬದ್ಲಿ ಇಲ್ಲೇ ನಮ್ಮ ಮನೆಯಲ್ಲಿ ಮಾಡಿದ್ರೆ ನಮಗೂ ಉತ್ತಮ ಮಕ್ಕಳು ಎಷ್ಟು ಜನಮ್ಮ ನಿಮಗೆ ಇಬ್ರು ಗಂಡು ಮಕ್ಕಳು ಏನು ಮಾಡ್ತಾರ ಅವರು ಇಲ್ಲೊಬ್ಬ ಬರ್ತಾನ್ರಿ ಫೈನಾನ್ಸ್ ಒಬ್ಬ ಮಕ್ಕಳು ಯಜಮಾನ್ರು ಹೌದಾ ಏನಾಗಿತ್ತು ಆರಾಮಿದ್ದಿದ್ರು ಅಯ್ಯೋ ಹೌದಾ ಯಾಕೆ ಸಡನ್ ಆಗಿ ಏನಾಯ್ತು ಅವ್ರಿಗೆ ಇದು ಟೈಫಾಯ್ಡ್ ಆಯ್ತು ಟೈಫಾಯ್ಡ್ ಆಗಿದ್ದೆ ನೆಪ ಆಗುತ್ತಾ ತೀರ್ಕೊಂಡ್ರೆ 8 ವರ್ಷ ಆಯ್ತು ಇವಾಗ 8 ವರ್ಷ ಆಯ್ತು 8 ವರ್ಷ ಆಯ್ತು
ಓಕೆ. ಏನಮ್ಮ ಜೀವನ ಅಂದರೆ ನೀರಿನ ಮೇಲೆ ಗುಳ್ಳೆ ಅಂತಾರಲ್ಲ, ಕರೆ ಅಲ್ರಿ? ಹಾಂ, ನಿಜ ರೀ ಸರ್. ಹಾಂ, ನಿಜ ರೀ ಸರ್. ಎಲ್ಲ ನಾವು ಅಂದ್ಕೊಂಡಂಗೆ ಜೀವನ ನಡೆಯುತ್ತಂತ ಏನಿಲ್ಲ. ಏನಿಲ್ಲ. ಬಟ್ ನೀವು ಗಟ್ಟಿಗಿಟ್ಟಿಯಾಗಿ ನಿಂತ್ಕೊಂಡ್ರಲ್ಲ ಹಾಂ ಮಾಡಬೇಕು ಅಂತ, ಹಾಂ ಅದು ಖುಷಿ ವಿಚಾರ. ಹಾಂ. ಇಲ್ಲಿ ಎಷ್ಟೊತ್ತಿಗೆ ಬರ್ತೀನಿ? ನಾನು ಬೆಳಗ್ಗೆ 10 ಬರ್ತೀನಿ ರೀ. 10 ಕೂಡ ಬರ್ತೀನಿ ನಾವು 3 ಜನ ಕೂಡ. ಬಂದು ಬೆಳಗ್ಗೆ ಬಂದು ಎಲ್ಲ ತೊಳ್ಕೊಂಡು ದೀಪ ಹಚ್ಚಿ ಆಮೇಲೆ ನಮ್ಮ ಅಣ್ಣ ಸಂತಿ ತಂದು ಕೊಡ್ತಾರೆ ಇದೆಲ್ಲ. ಇದು ಉಳ್ಳಾಗಡ್ಡಿ ಈರುಳ್ಳಿ ತೊಳ್ಕೊತೀವಿ ರೀ, ಮೆಣಸಿಕಾಯಿ ತೊಳ್ಕೊತೀವಿ, ಆಮೇಲೆ ಚಟ್ನಿ ಮಾಡ್ಕೊತೀವಿ ರೀ, ಅವ್ರು ಗಿರ್ಮಿಟ್ ಪಲ್ಯ ಮಾಡ್ಕೊತಾರೆ ರೀ. ಎಲ್ಲ ಮತ್ತೆ ಮಾಡಿ ಮಧ್ಯಾಹ್ನ 2 ಗಂಟೆ 2 ಹೋಗ್ತೇವೆ. ದೊಡ್ಡ ಕಡವಾಗೈತೆ. ಒಂದ್ಸಲ ಕರೆದ್ರೆ ಎಷ್ಟು ಬರ್ತೀರಿ ಮಿರ್ಚಿ ಅದ್ರಾಗ? ಇದ್ರಲ್ಲಿ ಏನಿಲ್ಲ ಮಿನಿಮಮ್ 2,000 ರೂಪಾಯಿ ಮಿರ್ಚಿ ಬರ್ತೇವೆ. 2,000 ರೂಪಾಯಿ ಒಂದು ಸಲ ತೆಗೆದ್ರೆ? ಒಂದು ಸಲ ತೆಗೆದ್ರೆ 2,000 ರೂಪಾಯಿ ಮಿರ್ಚಿ. ಹಂಗೆ ಎಷ್ಟು ಸಲ ತೆಗಿತೀರಿ? ಇದು ಒಂದು 8-10 ಸಲ ತೆಗಿತೇವೆ. 8-10 ಸಲ ತೆಗಿತೀರಿ? 10 ಸಲ? ಓ ಹೋ ಹೋ ಹೋ. ಹಾಂ ಗಿರಾಕಿದ್ದಾಗಂತೂ ಮತ್ತೆ ಹೇಳೋಕ್ಕಾಗೋದಿಲ್ಲ. ಹಾಂ ಹಾಗೆ ಹಾಂ ಹಾಂ ಹಾಂ. ಎಣ್ಣೆ ಹಾಕಿದ್ರೆ ಮತ್ತೆ ಹಾಂ ಓಕೆ. ಈ ಶನಿವಾರ ಭಾನುವಾರ ಇನ್ನೂ ಜಾಸ್ತಿ ಆಗುತ್ತಣ್ಣ? ಹಾಂ ಹಾಂ ಶನಿವಾರ ಭಾನುವಾರ ಜಾಸ್ತಿ. ಹಾಂ ಇನ್ನು ಬೇಜಾರಾದ್ರೆ ಒಂದಿನ ಅಡುಗೆ ಮಾಡಬೇಕು. ಹಾಂ ಬೇಜಾರ ಫಂಕ್ಷನ್ ಏನು ಮಾಡಿದ್ರೆ ಹಾಂ ಓಕೆ. ಮತ್ತೆ ಯಾವ ಬಜ್ಜಿ ಮಾಡ್ತೀರಿ? ನಾನು ಮಿರ್ಚಿ ಬಜ್ಜಿ ಮಾಡ್ತೀನಿ. ಗೋಲ್ ಬಜ್ಜಿ, ಕಟ್ಟು ಬಜ್ಜಿ, ಕಾಂದಾ ಬಜ್ಜಿ, ಬದ್ನಿಕಾಯಿ ಬಜ್ಜಿ, ಆಮೇಲೆ ಬ್ರೆಡ್ ಬಜ್ಜಿ ಅಂತ ಬರುತ್ತಲ್ಲ ಅದು ಕೂಡ ಮಾಡ್ತೀನಿ. ಹೆಂಗೆ ನೀವು ಕಲ್ತಿದ್ದ ಅವನಿಂದ? ನೋಡ್ತಾರೆ ಹಾಗೆ ಅವ್ರು ನೋಡ್ತಾನೆ ಕಲ್ತು. ಒಬ್ಬರ ಎಷ್ಟು ಮಾಡ್ತೀರಿ? ಹಾಂ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಮಿರ್ಚಿ ಬಿಡೋದಿಲ್ಲ ಇಲ್ಲಿ? ಇಲ್ಲಿ ಬಿಡ್ತಾರೆ. ಅವಾಗ ಅವರು ಸ್ವಲ್ಪ ಒಂದು ಖಾಲಿ ಇದ್ರೆ ರಶ್ ಆದ್ರೆ ಭಾಳ ರಶ್ ಆದ್ರೆ ಬರ್ತಾರೆ ಅವರು. ಇಲ್ಲ ನಾನು ಒಬ್ಬಳೆ ಮಾಡ್ತೀನಿ. ಗ್ರೇಟ್ ಬಿಡ್ರಿ ನೀವು. ಅಲ್ಲ ಈ ಹೀಟು ಈ ಮಳೆಗಾಲ ಚಳಿಗಾಲದಾಗಂತೂ ಪರವಾಗಿಲ್ಲ, ಬ್ಯಾಸಿಗೆ ಹೆಂಗ್ ಮಾಡ್ತೀರಿ? ಭಾಳ ತ್ರಾಸ ಆಕೈತ್ರಿ. ಅಯ್ಯೋ. ಹಾಂ ಮತ್ತೆ ಏನು ಮಾಡೋದು, ಉದ್ಯೋಗ ಬಿಡೋಕ್ಕಾಗೋದಿಲ್ಲ ರೀ. ಹಂಗಾಗಿ ಎಷ್ಟು ಗಂಟೆ ಮಟ್ಟ ಆಗುತ್ತೆ ರೀ ಇದು? ಇದು ರಾತ್ರಿ 10 ಗಂಟೆ ಮಾಡೋರಿ. 10 ಗಂಟೆ ಮರ್ಗಿ ಹಂಗ ಮಿರ್ಚಿ ಹಾಕ್ತಾನೆ ಇರೋದ ನೀವು? ಆಗ್ತಾನೆ ರೀ. ಖಾಲಿ ಆದಂಗೆಲ್ಲ ಹೆಂಗೆ ಮಿರ್ಚಿ ಖಾಲಿ ಆಗ್ತಾವಲ್ರಿ, ಆಗಿದ್ದು ಕಲ್ಸೋದು ಹಾಕೋದ್ರಿ. ನಾವು ಬಿಜಾಪುರದವರು ನೇಟಿವ್, ಬಟ್ ಇಲ್ಲಿ ಬಾಗಲಕೋಟೆಗೆ ಯಾವುದೇ ಕೆಲಸಕ್ಕೆ ಬಂದರೂ ಸಹಿತ ಬಳ್ಳಾರಿ ಬಜ್ಜಿ ಒಂದು ಟೇಸ್ಟ್ ಮಾಡಿ ಖುಷಿಯಿಂದ ಹೋಗ್ತೀವಿ. ಎಲ್ಲ ಫ್ಯಾಮಿಲಿ ಜೊತೆ ಬಂದು ತಿಂದು ಹೋಗ್ತೀವಿ. ಸೊ ಇವರು ಒಂದು 2-3 ಬ್ರ್ಯಾಂಚ್ ಅದಾವ್ರಿ. ಒಂದು 15-20 ವರ್ಷದಿಂದ ನಾವು ನೋಡ್ದಂಗೆ ಐ ಥಿಂಕ್ ಇವ್ರ ಬ್ರದರ್ಸು ಎಲ್ಲ ಸೇರಿ 3 ಬ್ರ್ಯಾಂಚ್ ನಡೆಸಿ ಒಳ್ಳೆಯ ಒಂದು ಏನಂತಾರೆ, ಒಂದು ಬೆಳಗಾವಿ ಕುಂದಾ ಫೇಮಸ್, ಆ ಥರ ಇಲ್ಲಿ ಬಾಗಲಕೋಟೆ ಟಿ ಬಳ್ಳಾರಿ ಬಜ್ಜಿ ಫೇಮಸ್ ಇದೆ. ಸೊ ಬಂದವರೆಲ್ಲ ತಿಂದು ಹೋಗುವಂಗೆ ಚಲೋ ಮಾಡ್ಯಾರ ಇವ್ರು, ಮೇಂಟೈನ್ ಮಾಡ್ಯಾರ. ನೀವು ಟೇಸ್ಟ್ ಮಾಡಿರಿ ಮತ್ತು ಬಂದಿರಿ ಇಲ್ಲಿ ತನ. ನಾವು ನಿಮ್ಮದು ನೋಡ್ತಿರ್ತೀವಿ ಚಾನಲ್ಸ್. ಯೂಶಲಿ ಇಲ್ಲಿ ಎಲ್ಲಂದ್ರೆ ಜಮಖಂಡಿ ರೋಡಿಗೆ ಒಂದು ಯಾವುದೋ ಬರೀ ಒಬ್ಬರು ಅಜ್ಜಿ ರೊಟ್ಟಿ ಫುಲ್ ಊಟ ಕೊಡ್ತಾರಲ್ಲ, ಅದನ್ನೆಲ್ಲ ಕವರ್ ಮಾಡಿದ್ರಲ್ಲ, ಅದನ್ನ ನೋಡಿ ಭಾಳ ಖುಷಿ ಆಯ್ತು. ಮತ್ತು ನೀವು ಈ ಥರ ಲೋಕಲ್ ಸ್ಟ್ರೀಟ್ ಫುಡ್ಡನ್ನು ಚೇಸ್ ಮಾಡಿ ಅವ್ರ ಹಿಸ್ಟ್ರಿ ತಿಳ್ಕೊಂಡು ಅವ್ರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಒಳ್ಳೇದಾಗಲಿ ನಿಮ್ಮ ಚಾನಲ್ಗೂ. ನಿಮ್ಮನ್ನು ಮೀಟಾಗಿ ಖುಷಿ ಆಯ್ತು ನಮ್ಗೆ. ಯು ಗೈಸ್ ಆರ್ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಸರ್. ಬಾಗಲಕೋಟೆಯಲ್ಲಿ ನಾನು ನಿಮ್ಮನ್ನು ಮೀಟ್ ಆಗಿದ್ದು ಖುಷಿ ಆಗಿದೆ. ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅನಂತರ ಲಡ್ಡು ಮುತ್ಯ ಸರ್. ಈ ಲಡ್ಡು ಮುತ್ಯ ಒಮ್ಮೆ ನಮ್ಮ ಅಂಗಡಿಯಲ್ಲಿ ಕೈ ಇಟ್ಟರು. ಸಾದಾ ವ್ಯಾಪಾರ ನಡೆಯಿತು. ಅವ್ರು ಕೈ ಇಟ್ಟ ನಂತರ ಬೇರೆ ದಿವಸ ನಮ್ಮ ವ್ಯಾಪಾರ ಬಹಳ ರೀತಿಯಿಂದ ಬೆಳೆದು ಸರ್. ಈ ಹೆಸರು ಆಕಾಶ ಹೋದ್ ಸರ್. ಲಡ್ಡು ಮುತ್ಯ ಅವರ ಬಗ್ಗೆ ಚರಿತ್ರೆ ಬರೆದಿದ್ರು. ಆ ಚರಿತ್ರೆ ನಮ್ಮ ತಂದೆಯವರು ಚರಿತ್ರೆ ಬರೆದಿದ್ದಾರೆ. ಅದು ಒಂದು ಬುಕ್ ಕೊಟ್ಟಿದ್ದಾರೆ, ಫೋಟೋ ಇದೆ, ಅದ್ರಲ್ಲಿ ನೀವು ತಾವು ಓದ್ಬೋದು. ಅವ್ರ ವ್ಯಾಪಾರ ಹೆಂಗಿತ್ತು, ತಿಮ್ಮಯ್ಯ ಬಳ್ಳಾರಿ ಅವ್ರದ್ದು ಹೆಂಗಿದ್ರು, ಅವರು ಯಾವ ರೀತಿ ಬೆಳೀತಿದ್ರು, ಯಾವ ರೀತಿ ಇಲ್ಲ, ಅವ್ರು ಯಾವ ರೀತಿ ಸಮಾಜದಲ್ಲಿ ಬೆರ್ತಾರೆ ಸರ್, ಎಲ್ಲ ಸಮಾಜ ಕೂಡ ಬೆರ್ತಾರೆ ಸರ್ ಅವರು. ಆ ಉದ್ಯೋಗಂತರ ಸರ್ ನಮಗೂ ಕೂಡ ಚೆನ್ನಾಗಿದೆ. ಸುಮಾರು 97ರಿಂದ ಈ ಅಂಗಡಿ ಮಾಡೋದು ಸರ್. ಬಜ್ಜಿ ವ್ಯಾಪಾರ ಎಷ್ಟು ವರ್ಷ ಆಯ್ತು ಹಂಗಾರೆ ಸರ್? ಟೋಟಲ್ 83 ವರ್ಷ ಸರ್. ಇದಕ್ಕೆ 83 ವರ್ಷದ ಇತಿಹಾಸ ಇದೆ ಸರ್. ಇದೇ ಜಾಗ ಸರ್. ತುಂಬಾ ವರ್ಷದಿಂದ ಸರ್ ದುಡ್ದು ನಮಗೆ ಒಂದು ಗೌರವ ಇದೆ ಬಾಗಲಕೋಟೆಯಲ್ಲಿ. ಆ ಹೆಸರು ನಮಗೂ ಕೂಡ ಯಾವುದು ಎಲ್ಲಿಯೂ ಧಕ್ಕೆ ಆಗಿಲ್ಲ ಸರ್. ನಮ್ಗೆ ಆ ಹೆಸರಿನಿಂದ ನಮಗೆ ಎಲ್ಲರಿಗೂ ಲಾಭ ಇದೆ. ನಮಗೆ ಆಗ್ಬೋದು, ನಮ್ಮ ಅಂತಮ್ಮರಿಗೆ ಆಗ್ಬೋದು, ನಮ್ಮ ಹೆಣ್ಮಕ್ಳಿಗೆ ಆಗ್ಬೋದು ಸರ್, ನಮ್ಮ ಮಕ್ಕಳಿಗೂ ಕೂಡ ಅದರಿಂದ ನಮಗೆ ಲಾಭ ಇದೆ ಸರ್. ಆ ಹೆಸರು ಮೇಲೆ ನಾವು ಒಂದು ರೊಟ್ಟಿ ತಿನ್ನೋದು ಸರ್. ನಾನು ಭಾಳ ಅದ್ಭುತವಾದ ಭಾಳ ಸರ್, ಭಾಳ ಶ್ರಮಪಟ್ಟು ಕಷ್ಟಪಟ್ಟು ದುಡ್ದು ಸರ್ ಅವರು.
ಅವ್ರ ಹೆಸರು ಒಂದಂತ ನಾವು ಇರೋ ಮಟ್ಟ ನಾವು ಅವ್ರ ಹೆಸರು ಮುಳ್ಸಂಗಿಲ್ಲ. ಮುಂದಾದ್ರೂ ನಮ್ಮ ಮಕ್ಳು ಇದೇ ಮಾಡ್ಬೇಕು ಉದ್ಯೋಗ, ಬೇರೆ ಮಾಡಕ್ ಕೊಡಲ್ಲ. ಮಗ ಆದ್ರೂ ಮೊಮ್ಮಗಳು ಇದೇ ಮಾಡ್ಬೇಕು ಉದ್ಯೋಗ. ಹೌದಾ? ಯಾಕೆ ಉದ್ಯೋಗ ಚೆನ್ನಾಗಿ ಸರ್ ಇದು. ಯಾಕೆ ನಮಗೆ ತಂದೆಯವರು ತಾಯಿಯವರು ಉದ್ಯೋಗ ಹೇಳಿಕೊಟ್ಟಾಗ ಈ ಉದ್ಯೋಗ ಮಾಡ್ಕೊಂಡು ಹೋದ್ರೆ ನಮಗೊಂದು ಗೌರವ, ಪ್ರೀತಿ, ವಿಶ್ವಾಸ, ಜನರಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡೋದು. ಒಳ್ಳೆ ಸ್ವೀಟ್ ಆಗ್ಬೋದು, ಬಜ್ಜಿ ಆಗ್ಬೋದು, ಕಟ್ಟು ಬಜ್ಜಿ ಆಗ್ಬೋದು, ಮಿರ್ಚಿ ಬಜ್ಜಿ, ಗಿರಿಮಿಟ್ ಆಗ್ಬೋದು, ಬದ್ನಿಕಾಯಿ ಬಜ್ಜಿ ಆಗ್ಬೋದು, ಕಾಂತಾ ಬಜ್ಜಿ ಆಗ್ಬೋದು. ನಮ್ಮಲ್ಲಿ ಚೂಡ, ಗುಳಿಗಿ, ಘಾಟಿ, ಪಾಪಡಿ, ಅನಂತರ ಸಣ್ಣ ಶೇವ್, ಮಸಾಲೆ ಶೇವ್, ಚಕ್ಲಿ, ಈ ಥರ ನಮ್ಮ ತಂದೆಯವರು ರುಚಿಯಾಗಿ ಕೊಟ್ಟರೆ ಸರ್ ಬಾಗಲಕೋಟೆಗೆ. ಅದೇ ರೀತಿ ನಾವು ಹೊಂಟಿವಿ ಸರ್ ಮಾಡ್ಕೊಂಡು. ದೊಡ್ಡ ಕೊಡುಗೆ ನಿಮ್ಮದು. ಹಾಂ ಸರ್. ನನಗೆ ಇನ್ನೊಂಚೂರು ನಿಮ್ಮ ಅಪ್ಪ ಅಮ್ಮವ್ರ ಬಗ್ಗೆ ಹೇಳ್ರಿ. ಯಾಕಂದ್ರೆ ಅವತ್ತಿನ ಕಾಲ ಹೌದು ಸರ್, ಹೆಂಗಿದ್ದು ಇವೆಲ್ಲ ರೇಟು ಹೇಗಿತ್ತು ಸರ್? ಅವಾಗಿನ ಕಾಲ 4 ಸರ್ 5 ಪೈಸ 10 ಪೈಸ, 2 ರೂಪಾಯಿ ಕೆಜಿ ಸರ್ ಖಾರ. ಅವಾಗ 2 ರೂಪಾಯಿ 4 ತೂತಿನ ದುಡ್ಡು ಅಂಬರಿ ಸರ್. ತೂತಿನ ದುಡ್ಡು, ನಯಾ ಪೈಸ. ಆ ದುಡ್ಡು ಮೇಲೆ ಅವರು ಒಂದು ಸುಮಾರು ಹಂಗೆ 4 8 ತೂತಿನ ದುಡ್ಡು, ಅನಂತರ ನಯಾ ಪೈಸ, ಅನಂತರ 1 ರೂಪಾಯಿ 8 1.25 ರೂಪಾಯಿ, 1.5 ರೂಪಾಯಿ, 2 ರೂಪಾಯಿ ವ್ಯಾಪಾರ, 100 ರೂಪಾಯಿ ವ್ಯಾಪಾರ ಸರ್. ದೊಡ್ಡ ವ್ಯಾಪಾರ ಸರ್ ಅವಾಗ. 83 ವರ್ಷದಿಂದ ಒಂದು 100 ರೂಪಾಯಿ ಆದ್ರೆ ದೊಡ್ಡ ವ್ಯಾಪಾರ ಅದು ನಮ್ಮ ತಂದೆಯವ್ರಿಗೆ. ಅವಾಗಿನ ಕಾಲಕ್ಕೆ 1 ಲಕ್ಷ ರೂಪಾಯಿ ಇದ್ದಂಗೆ. 43 ಇಸ್ವಿಯಲ್ಲಿ 100 ರೂಪಾಯಿ ವ್ಯಾಪಾರ ಆದರೆ 1 ಲಕ್ಷ ರೂಪಾಯಿ ಇದ್ದಂಗೆ. 100 ರೂಪಾಯಿ ವ್ಯಾಪಾರ 1 ಲಕ್ಷ ಇದ್ರೆ 100 ರೂಪಾಯಿ ಇದ್ದಂಗೆ. 100 ರೂಪಾಯಿ ಇದ್ದಂಗೆ. ಅದು ಸರ ಜನ ಹಂಗೆ ಸರ ಇದು ಒಂದು ಇದು ಹಂಗಿದೆ ಸಮಾಜದಲ್ಲಿ. ಹಂಗೆ ಬರೀಬೇಕು ನಾವು. 100 ರೂಪಾಯಿ ಇದ್ದು 1 ಲಕ್ಷ ರೂಪಾಯಿ ಇದ್ದಂಗೆ. ಆದರೂ ಈಗಿನ ಕಾಲ ಸ್ವಲ್ಪ ಭಾಳ ದುಬಾರಿ ಇದೆ. ಕಾಲ ಭಾಳ ದುಬಾರಿ. ಸ್ವಲ್ಪ ಎಲ್ಲ ರೀತಿಯಿಂದ ಚೆನ್ನಾಗಿಲ್ಲಿ ದೇವರಿಗೆ ಅವರಿಗೆ ನಮ್ಗೆ ಎಲ್ಲರೂ ಒಳ್ಳೇದು ಮಾಡೋದು ಬೆಳ್ಕೋ ಸರ್. ತಾಯಿ ದುರ್ಗಾದೇವಿ ಗುಡಿ ಇದೆ. ಆ ದೇವಿಯಿಂದ ನಾವು ಡೈಲಿ ಬಜ್ಜಿ ಬಿದ್ದುಕೊಂಡು ಆ ಎಮ್ಮಗೆ 4 ಬಜ್ಜಿ ಇಟ್ಟು ಬರ್ತೀವಿ ಅಷ್ಟೇ. ಆ ಎಮ್ಮ ಯಾವುದೋ ರೂಪದಲ್ಲಿ ಬಂದಿಲ್ಲ ಬಜ್ಜಿ ತಿಂತಾಳೆ ದುರ್ಗಾದೇವಿ. ಅದಕ್ಕೆ ನಮ್ಮ ತಂದೆಯವರು ತಾಯಿರೇ ಮಾಡ್ತಾರೆ. 4 ಬಜ್ಜಿ ಆದ್ಕೊಂಡು ಫಸ್ಟ್ ಅಲ್ಲಿ ಇಟ್ಟು ಬರ್ಬೋದು. ಆ ದೇವಿಗೆ ಇಟ್ಟು ಬಂದು ಆನಂತರ ವ್ಯಾಪಾರ ಸ್ಟಾರ್ಟ್ ಮಾಡ್ತೀವಿ. ಅವರಿಂದ ಸರ್ ನಮಗೆಲ್ಲ ಲಾಭ, ಅವರಿಂದ ನಮಗೆ ಸುಖ ಸಂತೋಷ. ನಮ್ಮ ತಾಯಿ ತಂದೆಯಿಂದ ಅವರು ಭಾಳ ಶ್ರಮಪಟ್ಟು ದುಡಿದು ಸರ್. ಬಾಗಲಕೋಟೆಯಲ್ಲಿ ಒಂದು ವಜನಾಗಿ ಅದಾರ ಸರ್ ಅವರು. ಅವ್ರ ಮಕ್ಕಳಾದಂತ ನಾವು ಉಡ್ಸ್ಕೊಂಡು ಹೋಗ್ತೀವಿ ಅಂತ ನಮಗೆಲ್ಲರಿಗೂ ಮಾತು ಕೊಡ್ತೀವಿ ಸರ್. ದೂತ ಎಷ್ಟು ಕೊಡಿ ಪಾಪ. 4 ಪ್ಲೇಟ್ ತಿಂದೀವಿ, 2 ಪ್ಲೇಟ್ ಪಾರ್ಸಲ್ ಕೊಡಿ. ಟೋಟಲ್ ಎಷ್ಟು ಕೊಟ್ಟೆ ನಮ್ಗೆ ಕೊಟ್ಟರೆ ಓಕೆ ಸರ್. ಹಾಂ ಹಾಕೇನ್ರಿ ಗಿರಿಮಿಟ್ ಸರ್. ಅದು ಕೂಡ ಫೇಮಸ್ ಸರ್. ಓಕೆ. ಸಾಯಂಕಾಲ 5 ಗಂಟೆ ಆದ್ಮೇಲೆ ಎಲ್ಲ ನಮ್ಮ ಬಾಗಲಕೋಟೆ ಯುವಕರು ಹಾಗೂ ಹಿರಿಯರು, ಆಮೇಲೆ ನಮ್ಮ ಎಲ್ಲ ಹಿತೈಷಿಗಳು, ನಮ್ಮ ಗೆಳೆಯರು ಬಳಗರು ಬಜ್ಜಿ ತಿನ್ನಕ್ಕಂತ ಬರ್ತಾರೆ ಸರ್. ಗಿರಿಮಿಂಟ ಬಜ್ಜಿ ಅಂದರೆ ತುಂಬ ಫೇಮಸ್ ಸರ್. ಯಾಕಂದ್ರೆ ಸರ್ ಸುಮಾರು ಜನ ಇಲ್ಲಿ ಇಡ್ಲಿ ವಡ ಮಾಡ್ತಾರೆ, ಕಚೋರಿ ಸಮೋಸೆ ಮಾಡ್ತಾರೆ, ಬಳ್ಳಾರಿ ಬಜ್ಜಿ ಇದೆ ಎಲ್ಲ ಕೂಡ. ಅದು ಎಲ್ಲರದ್ದು ವ್ಯಾಪಾರ ಚೆನ್ನಾಗಿದೆ. ಅದ್ರ ಬಗ್ಗೆ ಏನು ಸರ್ ಡೋಂಟ್ ವರಿ, ಚೆನ್ನಾಗೆಲ್ಲ. ಒಂದು ಬಾಗಲಕೋಟೆ ಒಂದು ಗುಡಿವಿಲ್ ಇದೆ ಹೆಸರು ಇದು. ಯಾಕಂದ್ರೆ ಇದು ಭದ್ರಕೋಟೆ ಬಾಗಲಕೋಟೆ. ಇದು ಭದ್ರಕೋಟೆ ಬಾಗಲಕೋಟೆ. ಚಾಲುಕ್ಯ ನಾಡು, ವಿಶ್ವಗುರು ಬಸವಣ್ಣ ಇದ್ದಂಥ ನಾಡಿದು. ಆ ನಾಡಿನಲ್ಲಿ ನಾವು ಇದ್ದೀವಿ. 2 ಗಿರಿಮಿಟ್ ಪಾರ್ಸಲ್ ರೀ. ಇದು 2 ಬಜ್ಜಿ 2 ಗಿರಿಮಿಟ್ ಕೊಡ್ತಾರೆ ಪಾರ್ಸಲ್. ನಿಮಗೆ ಎಷ್ಟು ಮಾಡಿ ಪಾರ್ಸಲ್ ರೀ? 1 2 ರೀ, ಇನ್ನೂ 10 ರೂಪಾಯಿ ಕೊಡ್ರಿ. ಹಿಂಗಾಗಿ ಸರ ಒಂದು ವಿಶ್ವಾಸ ಸರ್ ಜನರಿಗೆ ನಮ್ಮ ಮೇಲೆ. ಆ ಪ್ರೀತಿ ವಿಶ್ವಾಸ ಕೂಡ ನಾವು ಅದೇ ರೀತಿಯಿಂದ ನಮ್ಮ ಬ್ರದರ್ ಅಂತ ದೊಡ್ಡ ಬ್ರದರ್ ಇದ್ದಾರೆ, ಶ್ರೀನಿವಾಸ್ ಬಳ್ಳಾರಿ ಅಂತೆ. ಬಾಗಲಕೋಟೆಗೆ ಒಂದು ಜಿಲ್ಲಾ ನೇಕಾರದು ಗೌರವ ಅಧ್ಯಕ್ಷರು. ನಮ್ಮ ಕಾಸ್ಟ್ ಸರ್ ನೇಕಾರ ಕಾಸ್ಟ್. ಅವರು ಕೂಡ ಬಜ್ಜಿ ವ್ಯಾಪಾರ, ಸ್ವೀಟ್ ವ್ಯಾಪಾರ ಮಾಡಿ ಸರ್. ಅವ್ರು ಏನು ನಮ್ಮ ದೊಡ್ಡ ಬ್ರದರ್ ದುಡಿತಾರೆ, ಅದೇ ಹಿಂದೆ ನಾವು ಕೂಡ ಅಂತಂದ್ರೆ ಅವ್ರದ್ದು ರೀತಿ ದುಡಿತೀವಿ ಸರ್. ಅಕ್ಕ ತಂಗಿಯರ್ದೆಲ್ಲ ಮದುವೆ ಆಗಿದೆ ಸರ್. ಇದೇ ಉದ್ಯೋಗ ಮೇಲೆ ಮಾಡ್ಕೊಂಡು ನಮ್ಮ ತಂದೆಯವ್ರು ಮಾಡ್ಕೊಡ್ತಾರೆ. ಇದೇ ಉದ್ಯೋಗ ಮೇಲೆ ಸರ್. ಹ್ಞೂ ರೀ, ಇದೇ ಉದ್ಯೋಗ ಮೇಲೆ ಸರ್. ಎಲ್ಲರೂ ಮದುವೆ ಆಗಿದೆ ಸರ್. ಎಲ್ಲ ರೀತಿಯಿಂದ ಸರ್ ಇದ್ರ ರೀತಿಯಿಂದ ಎಲ್ಲ ಒಳ್ಳೆ ಬಜ್ಜಿ ತೊಂಬರ ಮಾಡೋಕಿದ್ದೀರ ಕೊಡ್ತೀನಿ ರೀ. ಹಾಂ ದೇದ್ದುಮ್ಮ 2 ಮಿನಿಟ್ ಏರಮ್ಮ 2 ಮಿನಿಟ್ ಕಾಡ್ರಿ. ಏನಿದು ಚಟ್ನಿ ಸ್ಪೆಷಲ್ ನಿಮ್ಮದು ಸರ್? ಚಟ್ನಿ ಏನು ಸರ್ ಹುಂಚೆನೆ ಬೆಲ್ಲದ ಮಾಡಿ ಸರ್ ನಾವು. ಸರ್ ಬಜ್ಜಿಲ ಗಪ್ಪದಿತ್ತು ಸರ್. ಸರ್ ಚಟ್ನಿ ಏನೋ ಸರ್ ಇದು ಹುಂಚೆನೆ ಬೆಲ್ಲದ ಸರ್ ರೆಡಿ ಮಾಡೋದು. ನಾವೇ ಖುದ್ದು ತಯಾರು ಮಾಡಿ ಸರ್ ಇದು. ಹಾಂ ಸರ್. ಈ ಚಟ್ನಿ ಅಂದರೆ ಜನರಿಗೆ ಪ್ರೇಮ ಸರ್. ಅದ ಮೇಲೆ ಚಟ್ನಿ, ಉಳ್ಳಾಗಡ್ಡಿ, ಶವ್ ಅದು ಹಾಕಿದರೆ ಬಜ್ಜಿ ತಿಂತಾರೆ ಸರ್ ನಮ್ಮಲ್ಲಿ ಜನ. ಇದಕ್ಕೆ ತಿನ್ನಂಗಿಲ್ಲ. ಅದೇನಿದೆ ಕವರ್ ಸರ್? ಈರುಳ್ಳಿ ಪಾರ್ಸಲ್ ಸರ್. ಈರುಳ್ಳಿ ಸರ್.
ಇದು ಈರುಳ್ಳಿ ಸರ್, ಹಾಂ 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 ಪಾರ್ಸಲ್ ಕಟ್ ಕೊಡ್ತೀವಿ ಸರ್. ಓಕೆ ಓಕೆ ಹಾಂ ಅಲ್ಲಮ್ಮ 2 ಬಜಿ ಪಾರ್ಸಲ್ 100 ರೂಪಾಯಿ ಅಮ್ಮ. ಪಾರ್ಸಲ್ ಇಲ್ಲೇ ಕೊಡ್ರಮ್ಮ. ಚಟ್ನಿ ಆಗಲಮ್ಮ. ಈ ಚಟ್ನಿ ಸರ್, ಇದು ಈರುಳ್ಳಿ ತಪ್ಪ ಈರುಳ್ಳಿ ಸರ್ ಶವ್ ಹಾಕ್ಕೊಡ್ತೀವಿ. ಹಾಂ 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 ಹಂಗೆ ಓಕೆ ಹ್ಞೂ ರೀ ಮಾಡಕ್ರೆ ಸೌಕರ್ಯ ಚಟ್ನಿ ಆಗಲ್ರಿ ಸೈಡ್ ತೋರಿ ಮಾಡಕ್ರ ತೋರಿ. ಹ್ಞೂ ರೀ ಎಷ್ಟು ಕೊಡ್ರಿ? 15 ರೂಪಾಯಿ ಎರಡು ಬರ್ತವೆ. ಚಟ್ನಿ ಆಗಲ್ರಿ. ಈ ಗಾಡಿ ಮೇಲೆ ಸರ್ ನಮ್ದು ವ್ಯಾಪಾರ. ಓಹೋ ನಾವು ಗಾಡಿ ಅಲ್ಲಿ ಒಳಗಡೆ ಕೂಡಕ್ ಮಾಡಿದಿರಿ? ಅಲ್ಲೇ ಕಸ್ಟಮರ್ ಕುಂದ್ರ ಸರ್. ಒಳಗಡೆ ಬಜ್ಜಿ ಮಾಡಾಕಿದೀವಿ ಸರ್. ಒಳಗಡೆ ಬಜ್ಜಿ ಮಾಡ್ತೀವಿ. ಇಲ್ಲಿ ಗಿರ್ಮಿಟ್ ಕೌಂಟರ್ ಇದೆ ಸರ್ ಒಳಗಡೆ. ಅಂದ್ರೆ ಕಸ್ಟಮರ್ ಕುಂತ ಇಲ್ಲಿ ಲೇಡೀಸ್ ಯಾರು ಬಂದಿರ್ತಾರೆ, ಫ್ಯಾಮಿಲಿ ಬಂದಿರ್ತಾರೆ, ಒಳಗೆ ಕುಂತ ತಿನ್ನಕ್ಕೆ ಸ್ವಲ್ಪ ಅನುಕೂಲ. ನಮ್ಮ ಅಂಗಡಿ ಸಣ್ಣದು ಸರ್, ದೊಡ್ಡದಿಲ್ಲ, ಸಣ್ಣ ಅಂಗಡಿ. ನಿಮ್ಮ ಮನಸ್ಸು ದೊಡ್ಡದ? ಹಾಂ ಸರ್. ಏನು ಸರ್ ನಿಮ್ಮಂತ ವಿಶ್ವಾಸ ಇಟ್ಟರೆ ನಮ್ಮ ಮೇಲೆ ಅದ ವಿಶ್ವಾಸ ಸರ್. ಎಷ್ಟು ಬಜಿ ಅಂದ್ರೆ ಹಿಟ್ಟು ಈ ಲೆಕ್ಕಾಚಾರದಲ್ಲಿ ಏನಾದ್ರು ಇದೆಯಾ? ಎಷ್ಟು ಖರ್ಚಾಗುತ್ತೆ ಹೇಳೋದು ಸರ್? ಡೈಲಿ ನಮ್ದು ಡೈಲಿ ಸರ್ ನಮ್ದು 10 ರಿಂದ 15 ಕಿಲೋ ಮೆಣಸಿಗೆ ಖಾಲಿ ಆಗಿದೆ ಸರ್. ಸುಮಾರು ಸಾರಿ ಅವಾಗ ನಮ್ಮ ತಂದೆಯವರು ಒಂದು 5 kg 6 kg ಖಾಲಿ ಮಾಡ್ತೀವಿ. ಇವಾಗ ಪಟ್ಟಿ ಸರ್ ಒಂದು 15 kg ಮಟನು ಮೆಣಸಿಗೆ ಖಾಲಿ ಆಗುತ್ತೆ ಸರ್. ಆನಂತರ ಸ್ವೀಟ್ ವ್ಯಾಪಾರ ಸರ್, ಡೈಲಿ ವ್ಯಾಪಾರ ಸರ್, ಅದು ಕೂಡ ಮಾಡ್ತೀವಿ. 5 kg 10 kg ಯಾವುದೋ ಮದುವೆ ಆರ್ಡರ್ ಬಂದು ಕೂಡ ಮಾಡ್ತೀವಿ ಸರ್. ಹೌದು ಹಿಡಿತೀವಿ ಸರ್. ಆರ್ಡರ್ ಬಂದ್ರೆ ಮಾಡ್ಕೊಡ್ತೀರಿ? ಏನೇನು ಮಾಡ್ಕೊಡ್ತೀರಿ ಸರ್? ಮೋತಿಚೂರ್ ಲಾಡು, ಲೂಜ್ ಬುಂದೆ ಸರ್, ಬಾದುಷಾ, ಮೈಸೂರು ಪಾಕು, ಅನಂತರ ಬೇಸನ್ ಲಾಡು ಏನು ಆರ್ಡರ್ ಕೊಡ್ತಾರೆ ಅವರು. ಕಸ್ಟಮರ್ ಅವ್ರಿಗೆ ಯಾವುದು ಅವ್ರಿಗೆ ಆಸೆ ಪಡುತ್ತೆ, ಇಷ್ಟಪಡುತ್ತೆ, ಅವರು ಆರ್ಡರ್ ಕೊಡ್ತಾರೆ, ಮಾಡ್ಕೊಡ್ತೀವಲ್ಲ. ಓಕೆ. ಇದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ ಸರ್? ಸರ್ ನಾವು ಮಾಡಿ ಸರ್, ಲೇಬರ್ ಇದ್ದಾರೆ ಸರ್, ಒಂದು 2-3 ಜನ. ಹೌದಾ? ಹಾಂ, ಮನೇಲಿ ಇದ್ದಾರೆ ಸರ್. ಅದು ಕೂಡ ವರ್ಕ್ ಮಾಡ್ತಾರೆ ಸರ್. ಓಕೆ. ನಾವು ಕೂಡ ಬೆಳಿಗ್ಗೆ ಎದ್ದು 6 ಗಂಟೆಗೆ ಎದ್ದು ನಾವು ವರ್ಕ್ ಇದ್ದ ಸ್ಟಾರ್ಟ್ ಇದೆ ನಮ್ದು. ಮತ್ತೇನು ಸರ್, ಮನೆ ಕೆಲಸ ಮುಗಿಸಿ ಇದ ಸ್ಟಾರ್ಟ್ ಮಾಡ್ಕೊಂಡು ಹೋಗುದು ಸರ್ ನಾವು. ಬೆಳಿಗ್ಗೆ ಎದ್ದು ಐಟಮ್ ಮಾಡ್ಕೊಂಡು ಬೆಳಿಗ್ಗೆ 10 ಅಂಗಡಿ ಬಂದು ತರಕಾರಿ ಮಾಡ್ಕೊಂಡು ಹೋಗಿ ಮೆಣಸಿನಕಾಯಿ, ಕೊತ್ತಂಬರಿ, ಉಳ್ಳಾಗಡ್ಡಿ, ತಪ್ಪಲ, ಪುದೀನ ನಮ್ಮ ಅಂಗಡಿಗೆ ಏನು ಬೇಕು ತಂದು ಕೊಟ್ಟು ಅನಂತರ ಸರ್ ಮತ್ತೆ ಮನೆಗೆ ಹೋಗಿ ಮತ್ತೆ ಕೆಲಸ ಮಾಡ್ಕೊಂಡ್ಬಂದು ಮತ್ತೆ 12-1 ಗಂಟೆ ಸುಮಾರು ಸರ್ ಅಂಗಡಿ ತೆಗಿತೀವಿ ಸರ್. ಒಂದು 12 ಗಂಟೆ ತೆಗೆದ ಸರ್ ರಾತ್ರಿ 10 ಗಂಟೆವರೆಗೂ ಅಂಗಡಿ ಸ್ಟಾರ್ಟ್ ಇರುತ್ತೆ ರಾತ್ರಿ. ಅಂದ್ರೆ ಈಗ ಇದು ಮಿರ್ಚಿ ಅದೆಲ್ಲ ಯಾವಾಗಿಂದ ಶುರು? ಮಿರ್ಚಿ ಬೈ ಸರ್ ಸಾಯಂಕಾಲ ಚಾಲು ಸರ್, 5 ಗಂಟೆ ಸಾಯಂಕಾಲ. 12 ಗಂಟೆ ವ್ಯಾಪಾರ ಸರ್. ಸ್ವೀಟ್ ವ್ಯಾಪಾರ ಬೆಳಿಗ್ಗೆ 12 ಮೇಲೆ ಸರ್. ಹಂಗ ದಿವಸ ರಜಾ ಗಿಜಾ ಏನಿಲ್ಲ ಸರ್? ಇಲ್ಲ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಏನ್ ಹೇಳ್ತಾರೆ ಸರ್? ಇದು ವಲ್ಲಭಾಯಿ ಚೌಕ್ ಅಂತ ಸರ್, ವಲ್ಲಭಾಯಿ ಬಾಗಲಕೋಟೆ. ವಲ್ಲಭಾಯಿ ಚೌಕ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಸಾಹೇಬ್ರು ಬಂಧುಗರ ಇಲ್ಲ, ಅವ್ರ ಹೆಸರಿಟ್ಟ ಸರ್. ಅವು ಸರ್ದಾರ್ ವಲ್ಲಭಾಯಿ ಅನ್ನುವಂತ ವಲ್ಲಭಾಯಿ ಚೌಕ್ ಅಂತ ಮಾಡಿದ್ರು ಸರ್, ಶಾರ್ಟ್ ಕಟ್. ಹೌದಾ? ಅವ್ರು ಬಂದು ಹೋಗಿ ಸರ್, ಅವರೇ ಉದ್ಘಾಟನೆ ಮಾಡಿದ್ದು. 18ನೇ ಇಸ್ವಿಯಲ್ಲಿ ಬಂದು ಹೋಗಿ ಸರ್. ಓ, ದೊಡ್ಡ ಇತಿಹಾಸ ಇದೆ ಹಾಗಾದ್ರೆ. ಓಕೆ. ಈ ಬ್ರಿಟಿಷರು ಕೂಡ ಇದ್ರಿ ಊರಲ್ಲಿ. ಹ್ಞೂನ್ರಿ. ಬ್ರಿಟಿಷರು ಕೂಡ ನಮ್ಮ ಇಲ್ಲ ಎಲ್ಲ ಸುತ್ತಮುತ್ತ ಒಂಥರ ಎಲ್ಲ ಇಲ್ಲ ಅವರು ಒಂದು ರಾಜವೇಳೆ ಎಲ್ಲ ಅವರು ಎಲ್ಲ ವಿಶೇಷ ಇದ್ದು ಸರ್ ಅಲ್ಲಿ. ಓಕೆ. ಇದು ಅವಾಗಿಂದ ಕಟ್ಟಿ ಸರ್. ಇದು ಕಟ್ಟಿ ಇವಾಗ ಸ್ವಲ್ಪ ಅದು ಈಗ ಒಂದು ಹೊಸ ಮೆಂಬರ್ ಬಂದಿದ್ದಾರೆ, ಅದಕ್ಕೆಲ್ಲ ಟೈಲ್ಸ್ ಕಿಲ್ಸ್ ಕುಂತಿದ್ದಾರೆ. ಅದಕ್ಕೆ ಮೇಲೆ ಎಲ್ಲ ಹಳೆ ಕಲ್ಲು ಹಾಕಿ ಸರ್, ಹಳೆ ಒಂದು ಚೌಕಟ್ ಇತ್ತು ಸರ್, ಮೊದಲು ಅದು ತೆಗೆದು ಬೇರೆ ಮಾಡಿದ್ದಾರೆ ಮಾಡಿ. ಈಗ ಅದೇನು ಸ್ವಂತನ ನಿಮ್ದು ಸರ್? ಇದು ಬಾಡಿಗೆ ಸರ್. ಅದು ಬಾಡಿಗೆ. ಸ್ವಂತ ಮನಿ ಸರ್. ಮನಿ ಸ್ವಂತ ಇದೆ. ಎಲ್ಲಿತ್ತು ಮನಿ ಸರ್? ಒಳಗಡೆ ಹೋಗ್ಬೇಕು ಸರ್. ಓಲ್ಡ್ ಕ್ಲಿಯರ್ ಮಾರ್ಕೆಟ್ ಇದೆಯಲ್ಲ, ಅಲ್ಲೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅಲ್ಲೇ ಮುಂದ್ಗಡೆ ಮನಿ ಸರ್. ಮನಿ. ಓಕೆ ಓಕೆ. ಸರ್ ಏನು ತೊಂದ್ರೆ? ಪಾರ್ಸಲ್ ರೀ ಇಲ್ಲೇ ತೊಂದ್ರೆ. ಏನೇನು ರೇಟ್ ಮಾಡಿದಿರಿ ಇವಕ್ಕೆ ಸರ್? ಒಂದು ಪ್ಲೇಟಿಗೆ 4 ಬಜಿ ಸರ್, 25 ರೂಪಾಯಿ. ಒಂದು ಪ್ಲೇಟಿಗೆ ಸರ್ 4 ಬಜಿ ಬರ್ತದೆ ಸರ್, 25 ರೂಪಾಯಿ. ಒಂದು ಪ್ಲೇಟ್ ಕಟ್ ಬಜಿ ತೊಗೊಂಡು 25 ರೂಪಾಯಿ ಸರ್. ಒಂದು ಪ್ಲೇಟ್ ಗಿರ್ಮಿಟ್ ತೊಗೊಂಡು ಅದು 25. ಬೈಗನ್ ಬಜ್ಜಿ ಮಾಡಿ ಸರ್, ಅದು ಒಂದು ಪ್ಲೇಟಿಗೆ 25 ರೂಪಾಯಿ ಸರ್. 3 ಪೀಸ್ ಕೊಡ್ತೀವಿ. ಒಟ್ಟಿನಲ್ಲಿ 25 ರೂಪಾಯಿ. ಹಾಂ ಸರ್, ಟೋಟಲ್ ಸರ್ 25. ಇನ್ನೊಂದು ತೊಂದರೆ 25 ಪ್ಲೇಟ್. ಹಾಂ ಸರ್. ಇವು ಖಾರ ಗಿರ ಗುಳಿಗೆ ಸ್ವೀಟ್ 1/4 kg 50 ರೂಪಾಯಿ ಸರ್. 80 ರೂಪಾಯಿ ಇದೆ. ಪೇಡ ಇದೆ ಸರ್, ಅದು 100 ರೂಪಾಯಿ ಪಾಕಲು. ಈ ಥರ ಲೂಜ್ ಪಾಕಿಟ್ ಸರ್, ಘಾಟಿ ಇದೆ. ಒಂದು ಪಾಕಲು ಸರ್ 50 ರೂಪಾಯಿ ಇದಕ್ಕೆ. ಹೌದಾ? ಹಾಂ, ಘಾಟಿ ಏನು ಸರ್. ಈ ಥರ ಪ್ಯಾಕಿಂಗ್ ಮಾಡಿ ಎಲ್ಲ ಮಾಡಿಕೊಡ್ತೀವಲ್ಲ. ಇದು ಕಟ್ ಬಜ್ಜಿ ಮಾಡ್ತಿರಲ್ಲ, ಅದಕ್ಕಿದೆ ಏನಿದೆ ಸರ್? ಬಜ್ಜಿ ಮಾಡ್ತೀವಿ ಸರ್, ಮಾಡಿಟ್ಟು ಕಟ್ ಮಾಡ್ತೀವಿ. ಯಾಕೆ ಅದನ್ನ ಕಟ್ ಮಾಡೋದು ಅಂದ್ರೆ ಸರ್ ಅದೊಂದು ರೋಸ್ಟ್ ಮಾಡ್ತೀವಿ, ಅದೊಂದು ಹೊಸ ವಿಶೇಷ ಅಂದ್ರೆ ತಿನ್ನಕ್ಕೆ ಟೇಸ್ಟ್ ಆಗತ್ತೆ ಸರ್. ಇದೆಲ್ಲ ಹಂಗ ಮಾಡಿರೋದ? ಹಾಂ ಸರ್. ಬಜ್ಜಿ ಮಾಡಿ ಇವ್ನ ಹೆಂಗೆ ಕೊಡ್ತೀರಿ? ಅದು ಪ್ಲೇಟ್ 20 ಸರ್. ಈ ಥರ ಕೊಡ್ತೀವಿ, ಕ್ವಾಂಟಿಟಿ ಎಕ್ಸ್ಪರ್ಟ್ ಒಂದು ಪ್ಲೇಟ್. ಇದಕ್ಕೆ ಮಕ್ಕಳು ಚಟ್ನಿ ಸರ್, ಈರುಳ್ಳಿ, ಆಮೇಲೆ ಶವ್ ಮಸಾಲೆ ಹಾಕೊಡ್ತೀವಿ. ಇದು ನಿಮ್ದೇ? ಇದು ಹಾಂ ನಮ್ದು ಅನ್ವೇಷಣೆ. ಹಾಂ ಸರ್, ತಂದೆಯವ್ರು ಮಾಡ್ಕೊಂಡು ಸರ್ ಅದು ಸೇಮ್ ಮಾಡ್ಕೊಡ್ತೀವಿ. ಹಾಂ ರೀ, ಹೇಳ್ರಿ.
ಸರ್ ನಮ್ಮ ತಾಯಿ ತಂದೆ ಸರ್. ತಾಯಿ ತಂದೆ ಇವ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್. ಹೌದು. ವಲ್ಲಭ ಚೌಕ್ ಹೆಸರು ಐತಲ್ಲ ಹೌದು. ಅವ್ರ ಹೆಸರು ಸರ್. ಇವ್ರು ಲಡ್ಡು ಮುತ್ತೆ ಅಂತೆ. ಇವ್ರು ನಮ್ಮ ಪುನೀತ್ ರಾಜ್ಕುಮಾರ್. ಅವ್ರು ಯಾರಿಗೆ ಎಲ್ಲರ ಮನೆ ದೇವರು ಅವರು. ಇವ್ರು ನಮ್ಮ ತಂದೆಯವ್ರು ಸರ್. ಅವ್ರ ಫೋಟೋ ಅವ್ರ ಅಂಗಡಿ ಫೋಟೋಗೆ ಸರ್ ಬೋರ್ಡಿಗೆ ಅವ್ರ ಹೆಸರು ಫೋಟೋ ಇದ್ರೆ ವ್ಯಾಪಾರ ಆಗತ್ತೆ ಸರ್. ಹೌದಾ? ಆ ಅಂಗಡಿಗೆ ಆ ಬೋರ್ಡಿಗೆ ಇರ್ಬೇಕು ಫೋಟೋ. ಅಂದ್ರೆ ಜನ ಗುರ್ತಿಸ್ತಾರೆ. ಓ ಅವಾಗ KT ಬಳ್ಳಾರಿ ಅನ್ನೋದು ಫೋಟೋ ಇದ್ರೆ ಸಿಂಬಲ್ ಇದೆ ಸರ್. ಅದು ಅದೊಂದು ಸಿಂಬಲ್ ಅಂತಾರಲ್ಲ ಆತರ ಸರ್. ನಮ್ಮಲ್ಲಿ ಇದು ಮಿರ್ಚಿ ಬೈ ಸರ್. ಇದು ಗಿರಿಮಿಡ ಸರ್. ಇದು ಕಡ್ಬೈ ಸರ್. ಹಿಂಗೆ ನಮ್ಮಲ್ಲಿ ವಾಟರ್ ಫಿಲ್ಟರ್ ವಾಟರ್ ಸರ್. ಬಹಳ ವ್ಯವಸ್ಥಿತವಾಗಿ ಮಾಡಿದೆ ಸರ್. ಶಿಸ್ತಿದೆ ಸರ್. ಶಿಸ್ತಿದೆ ಸರ್. ಇದು ಬಜ್ಜಿ ಮಾಡು ಕೋಲಿ ಸರ್. ಓಕೆ. ಇವ್ರು ನಮ್ಮ ತಂಗಿರು ಸರ್. ನಮಸ್ತೆ. ನಮ್ಮ ತಾಯಿಯವರ ತಂಗಿ ಮಗ ಸರ್. ಇವ್ರ ಅಕ್ಕ ರೀ. ಅಮ್ಮ ನಮಸ್ತೆ. ಇವ ನಮ್ಮ ತಂಗಿ ಮಗ ಸರ್. ಹೌದಾ? ಇವ್ರು ಕೂಡ ಬಜ್ಜಿ ಮಾಡ್ತಾನೆ ಸರ್. ಇಲ್ಲಿ ಒಂದು ಫಸ್ಟ್ ಇಯರ್ ಆಗಿದೆ ಸರ್ ಎಜುಕೇಶನ್. ಇದ ಉದ್ಯೋಗ ಮಾಡ್ತಾನೆ. ಹೌದಾ ಸರ್? ಅಂತೂ ಒಂದು ಇಡೀ ಕುಟುಂಬ ದುಡಿತು ಸರ್. ನಾವು ದುಡಿತೀವಿ. ಗಿಡ ಕೊಡೋದು. ಸರ್. ಬಹಳ ಖುಷಿ ಆಯ್ತ್ರಿ. ಇಲ್ಲೇ ಸರ್ ಎಲ್ಲ ಐಟಮ್ ಸರ್ ನಾವು ಮಾಡೋದು ಬಜ್ಜಿ ಮಾಡು ಕಡಂಗ್ ಸರ್. ಇದು ಗ್ಯಾಸ್ ಮಾಡಿದ್ದು ಸರ್. ಗ್ಯಾಸ್ ಇದೆ. ಗ್ಯಾಸ್. ಸರ್. ಗ್ಯಾಸ್ ಸರ್. ಓಕೆ ಓಕೆ. ಇದು ಚಟ್ನಿ ಸರ್. ಇದು ಓ ಚಟ್ನಿ ಹಂಚ್ ಮಾಡಿಟ್ರಿ. ಡೈಲಿ ಒಂದು ಬೋಗನ್ ಬೇಕು ಸರ್. ಹೌದಾ? ಡೈಲಿ ಕಲಿ ಸರ್. ಕಲೆ ಆಗತ್ತೆ. ಈ ಥರ ಪ್ಯಾಕಿಂಗ್ ಮಾಡಿ ಸರ್. ಪ್ಯಾಕಿಂಗ್ ಪಾರ್ಸಲ್ ಬೇಕಂದವ್ರಿಗೆ ಒಂದು ಪ್ಯಾಕೆಟ್, ಒಂದು ಪ್ಲೇಟ್ ಬಜ್ಜಿಗೆ ಒಂದು ಪ್ಯಾಕೆಟ್ ಚಟ್ನಿ ಸರ್. ಚಟ್ನಿ ಅದಕ್ಕೆ ಈರುಳ್ಳಿ ಮತ್ತೆ ಚಟ್ನಿ ಹಾಕಿ ಪಾರ್ಸಲ್ ಕೊಡ್ತೀವಿ ಸರ್. 84 ವರ್ಷ ನಡೆಸೋದಂದ್ರೆ ಹುಡುಗಾಟಲ್ಲ, ಒಂದು ಶಿಸ್ತು ಬೇಕಾಗುತ್ತೆ. ಅದಕ್ಕೆ ಶಿಸ್ತು ಬೇಕು ಸರ್. ಅವ್ರು ಹಾಕೊಟ್ಟಂತ ಮಾರ್ಗ ಕೂಡ ಒಳ್ಳೇದು ಸರ್. ನಮ್ಮ ತಂದೆ ತಾಯಿ ಅವ್ರು ಏನು ಹಾಕೊಟ್ರೆ ಸರ್ ಮಾರ್ಗ ಯಾವುದು ನಮ್ಮ ಬಿರುಕು ಬಿಟ್ಟಿಲ್ಲ ಸರ್. ಇಲ್ಲಿ ಎಲ್ಲ ಅಂತಂಬ್ರು ಕೂಡ ಸರ್ ಈ ಉದ್ಯೋಗ ಮೇಲೆ ನಮಗೆ ಒಂದು ಒಕ್ಕೂಟವಾಗಿ ಈ ಒಕ್ಕೂಟ ಇದ್ದಿದ್ದಕ್ಕೆ ನಮಗೆ ಬಾಗಲಕೋಟೆ ಗೌರವ ಇದೆ ಸರ್. ಈ ಒಕ್ಕೂಟ್ಲಿಂದ ನಮಗೆ ಗೌರವ ಪ್ರೀತಿ ವಿಶ್ವಾಸ ಕೊಡ್ತಾರೆ ಜನ. ಆ ಒಕ್ಕೂಟ್ಲಿಂದ ಸರ್ ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ ಸರ್. ಮತ್ತೆ ಅದ್ರ ಮೇಲೆ ನಾವು ಉದ್ಯೋಗ ಆಯ್ತು ನಮ್ಮ ಏನೋ ಮನೇಲಿ ಫಂಕ್ಷನ್ ಹೇಳಿದ್ರು ಈ ಉದ್ಯೋಗ ಮೇಲೆ ಮಾಡ್ತೀವಿ ನಾವು. ಸುಮಾರು ಮನೆ ಕಟ್ಸ್ಯಾರ ಸರ್ ತಂದೆಯವರು. ಒಂದು 22 ಮನೆ ಕಟ್ಸಿದ್ದಾರೆ. 22 ಮನೆ ಬಾಡಿ ಕೊಟ್ಟಿವಿ ಸರ್. ಅದು ನಿಮ್ಮ ತಂದೆಯವರು ಇದ್ರಾಗೆ ದುಡ್ದು ಇದೇ ಮಾಡಿದ್ರು ಸರ್. ಏನ್ರಿ ಅದ್ಭುತ. ದುಡ್ದಾರ ಸರ್. ಆ ಉದ್ಯೋಗ ಮೇಲೆ ಸರ್ ಬಾಡಿ ಕೊಟ್ಟಿವಿ ಸರ್. ಬಿಲ್ಡಿಂಗ್ ಕೂಡ ಅಲ್ಲಿ ನ್ಯೂ IB ಅಂತಿದೆ. ಹೊಸ IB ಅಪೋಸಿಟ್ ಒಂದು 3-4 ರೋಡ್ ಇದೆ. ಬಾಡಿ ಕೊಟ್ಟಿ ಸರ್. ಸರ್ ಹೆಂಗ್ರಿ ಆಗಿನ ಜನಾಂಗದವ್ರು ಎಲ್ಲ ಖರ್ಚು ನೋಡ್ಕೊಂಡು ಅಷ್ಟೆಲ್ಲ ಉಳಿತಾಯ ಮಾಡಿ ಹೋದ್ರು ಸರ್. ಅವರೆಲ್ಲ ಒಕ್ಕೂಟಿ ಸರ್. ಅವ್ರ ಶಕ್ತಿ ಇತ್ತು ದುಡಿಬೇಕು ಅನ್ನೋದು. ಭಗವಂತ ಅವ್ರಿಗೆ ಆ ರೀತಿ ಶಕ್ತಿ ಕೊಟ್ಟಿದ್ದ. ಹಳೆ ಜನ ಅವರು ದುಡಿಬೇಕಪ್ಪ, ನನ್ನ ಮಕ್ಕಳು ಚಲೋ ಇರ್ಬೇಕಂತ ಕೇಸಿ ಅವ್ರು ಇದೇ ಬೇಡ್ಕೋದಿದ್ರು ತಾಯಿ ತಂದೆ. ಅಲ್ಲ ನೀವು 8 ಜನ ಎಷ್ಟು ಜನ ಮಕ್ಕಳಂದ್ರಿ? 8 ಜನ ಮಕ್ಕಳು. 6 ಮಂದಿ ಗಂಡ ಮಕ್ಕಳು ಸರ್. 2 ಹೆಣ್ಮಕ್ಳು. 2 ಹೆಣ್ಮಕ್ಳು. ಆ ಖರ್ಚು ನೋಡ್ಕೊಂಡು ಉದ್ಯೋಗ ಮಾಡ್ಕೊಂಡು ಸರ್. ಜನರ ಹತ್ರ ಎಲ್ಲಾ ಸಮಾಜ ಕೂಡ ಬೆರೆತು ದಾನ ಧರ್ಮ ಮಾಡೋದು ಸರ್. ನಮ್ಮ ತಂದೆ ತಾಯಿಯವರು ಯಾರಿಗೂ ಉಪವಾಸ ಕಳ್ಸಿಲ್ಲ. 1072 ಇಸ್ವಿಯಲ್ಲಿ KVR ಕಂಪ್ನಿ ನಾಟಕ ಬಿದ್ದಿತ್ತು ಸರ್ ಬಾಗಲಕೋಟೆಯಲ್ಲಿ. 1072 ಇಸ್ವಿಯಲ್ಲಿ ಚಂದುಳ್ಳಿ ಲೀಲಾವತಿ ಗೊತ್ತಿರ್ಬೇಕು ತಮ್ಮ. ಅವ್ರು ನಾಟಕ ಹಾಕಿದ್ರು ಬಾಗಲಕೋಟೆಯಲ್ಲಿ. ಅವರಿಗೆ 2,000 ರೂಪಾಯಿ ದೊಡ್ಡದಾಗಿತ್ತು ಸರ್. ಅವಾಗ ನಮ್ಮ ತಂದೆಯವರು ಅವಾಗ ಆಯಂಕಾಲ 2,000 ರೂಪಾಯಿ ಕೊಟ್ಟಿದ್ರು, ಸಾಲ ಕೊಟ್ಟಿದ್ರು. ಆ ನಾಟಕ ಕಂಪ್ನಿ ಪೂರ ಮಳೆ ಬಂದು ಎಲ್ಲ ಬಂದ್ ಆಗ್ಬಿಡಿ ಸರ್. ನಾಟಕ ಕಂಪ್ನಿ ಅವರು ಸುಮಾರು ಒಂದು 30 ಜನ ಇದ್ರು. ಆ 30 ಜನಕ್ಕೆ 2,000 ರೂಪಾಯಿ ದಾನ ಮಾಡಿ ಊಟ ಕೊಟ್ಟು ಆ ನಾಟಕ ಕಂಪ್ನಿ ಇವಾಗಾದ್ರೂ ಅವ್ರ ಮಗ ಚಂದ್ರು ಅಂತಿದ್ದಾರೆ ದಾವಣಗೆರೆಯಲ್ಲಿ. ಭಾಳ ಅನಿಸ್ತಾರೆ ನಮ್ಮ ತಂದೆಯವರಿಗೆ ತಾಯಿಗೆ. ಭಾಳ ಅನಿಸ್ತಾರೆ. ಪುಣ್ಯಾತ್ಮರು. ಭಾಳ ಪುಣ್ಯವಂತರು. ಬೇರೆ ಬೇರೆ ಸಮಾಜ ಏನೇ ಬಂದ್ರು ಅವರಿಗೆ ಹಂಗೆ ಕಳಿಸಿದಿಲ್ಲ. ಉಣಿಸಿ ತಿನ್ನಿಸಿ. ಅನಂತರ 1090ನೇ ಇಸ್ವಿಯಲ್ಲಿ ಮುನ್ಸಿಪಾಲಿಟಿ ಕೌನ್ಸಿಲರ್ ಆದ್ರು ನಮ್ಮ ತಂದೆಯವರು. ಮುನ್ಸಿಪಾಲಿಟಿ ಕೌನ್ಸಿಲರ್. ಅನಂತರ ಆ ಕೌನ್ಸಿಲರ್ ಆದ ನಂತರ ವೋಟ್ ಹಾಕೋ ಜನ ಅಂತ ಗೊತ್ತಾ? ನಾವು ಬಳ್ಳಾರಿಯವ್ರಿಗೆ ಹಾಕ್ತಿವಿ. ಗುರ್ತ ಯಾವುದೋ ಇರಲಿ, ನಮ್ಗೆ ಗುರ್ತ ಬಳ್ಳಾರಿಯವ್ರು ಅಷ್ಟೇ. ನಾವು ಅವ್ರಿಗೆ ಕೂಡ ಹಾಕ್ತಿವಿ, ವೋಟ್ ಅವ್ರಿಗೆ ಹಾಕ್ತಿವಿ. ಈಗ ಮತ್ತೆ ನಾನು ನಿಮ್ಮ ಕುಟುಂಬಕ್ಕೆ ಬರೋದಾದ್ರೆ ಸರ್ ಬಹಳ ಹೊಂದಾಣಿಕೆ ಬೇಕು. 8 ಜನ ಮಕ್ಕಳು. ಬಹಳ ಹೊಂದಾಣಿಕೆ ಬೇಕು ಸರ್. ಒಂದು ಶಿಸ್ತು ಬೇಕು. ಹೇಗೆ ಸರ್ ಅದು? ಸರ್ ಇವಾಗ ಏನು ನಮ್ಮ ತಂದೆ ತಾಯಿ ನಮ್ಮ ಬ್ರದರ್ ಹೇಳಿಕೊಟ್ಟಿದ್ದಾರೆ. ಆ ಬ್ರದರ್ ನಮ್ಗೆಲ್ಲರಿಗೂ ಎಲ್ಲ ರೀತಿಯಿಂದ ನಮ್ಮವರು ನಾವೇ ಈ ಮನೆಗೆ ದೊಡ್ಡ ಮಗ ದೊಡ್ಡ ಸೊಸೆ ಅಂದ್ರೆ ತಾಯಿ ತಂದೆ ಇದ್ದಂಗೆ. ಹೌದು. ಅವರೇ ನಮಗೆಲ್ಲರಿಗೂ ಒಂದು ಸಿಬ್ಬಂದಿ ಆಗಿ ಏನು ತಂದೆ ತಾಯಿ ಮಾಡ್ಕೊಂಡ್ ಬಂದಾರೆ ಆ ಮಾರ್ಗ ಅವ್ರು ಹೊಂಟಿದ್ದಾರೆ. ನಮಗೂ ಕೂಡ ಜಪ್ಕೊಂಡು ಹೊಂಟಿದ್ದಾರೆ. ಏನಿದ್ರು ಯಾವುದು ಇವತ್ತಿಗೂ ನಮಗೆ ಬಿರುಗಿಲ್ಲ ಸರ್. ಅಲ್ಲ ಬಹಳ ವಿಶೇಷ ಅಂದ್ರೆ ಇವತ್ತು ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಜೊತೆಗಿದ್ದಾರೆ. ಸರ್ ನಂಗೆ ಅದು ಖುಷಿ ಆಗಿದ್ದು ಸರ್. ಸರ್ ದುಡಿತು ಸರ್. ಅವರು ಕೂಡ ದುಡಿತಾರೆ. ಅವ್ರಿಗೂ ಶ್ರಮ ಪಡ್ತಾರೆ. ಯಾರು ಅವ್ರಿಗೂ ಇದಿಲ್ಲ ಸರ್. ಭೇದ ಭಾವ ಇಲ್ಲ. ನಮ್ಮವ್ರು ಅಂತ ಎಲ್ಲ ಯಾಕಂದ್ರೆ ಒಂದೇ ತಾಯಿ ಮಕ್ಕಳು ಸರ್, ಬೇರೆ ಅಂತ ಅಲ್ಲಲ್ಲ. ಹೌದು. ಇದು ನಮ್ದು ಬೆಳಿಬೇಕು. ನಮ್ಮ ತಾಯಿ ತಂದಿಗೆ ದುಡಿತ ಸರ್. ಬಹಳ ಅದ್ಭುತವಾಗಿ ಹೇಳಿದ್ರಿ. 22 ಮನೆ ಕಟ್ಟಿದ್ದೆ ನನಗಿನ್ನೂ ಕಿವಿ ಇದಾಗ್ತಿದೆ. ಹೆಂಗೆ ದುಡುಕಿ ಮೇಲೆ ಸರ್. ಈ ದುಡುಕಿ ಮೇಲೆ ನೋಡೋದು ಸಣ್ಣದಲ್ಲ, ಬಜಿ ಹಾಕೋದು ಅಂತ ಅಂದ್ಬಿಡ್ತಾರೆ. ಮನುಷ್ಯ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡೋದು ಸರ್. ಏನ್ ಬೇಕಾ ಸಾಧನೆ ಮಾಡ್ಬೋದು.
ಯಾರು ಕಟ್ಟಿಸಿದಪ್ಪ ವಿದ್ವಾಂಸ ಅಂತಂದ್ರೆ ಕೆಂಪೇಗೌಡರು ಕಟ್ಟಿದ್ದಾರೆ. ಹೌದು ಹೌದು ಹೌದು. ಹಾಗೆ ಬಾಗಲಕೋಟೆಯಲ್ಲಿ ತಿಮ್ಮೇನವರು ಒಂದು ಸಣ್ಣ ವ್ಯಾಪಾರ ಮಾಡ್ತಾ ಎಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ದೊಡ್ಡವ್ರು ಮಾಡಿ ಸಾಕಿ ಈ ಥರ ಉದ್ಯೋಗ ಮಾಡಿ ಉದ್ಯೋಗ ನನ್ನ ಮಕ್ಕಳು ಮಾಡಬೇಕು, ಹೆಸರನ್ನ ಸತ್ತರೆ ನನ್ನ ಹೆಸರು ಉಳಿಬೇಕು, ಆ ಹೆಸರ ಮೇಲೆ ಬದುಕಬೇಕು ನಾವು. ಅವರು ಒಂದು ಮಾರ್ಗದಾರಿ ನಮ್ಗೆ ಕೊಟ್ಟರೆ ಸರ್, ಆ ಮಾರ್ಗದಾರಿ ನಾವು ಹೊಂಟಿವಿ ಸರ್. ಅದು ಅದ್ಭುತ ಕಥೆ. ಭಾಳ ಶ್ರಮಪಟ್ಟ ಸರ್, ಭಾಳ ಶ್ರಮಪಟ್ಟ ಸರ್. ಭಾಳ ಒಂದೊಂದು ರೂಪಾಯಿನೂ ಅವರು ಶ್ರಮಪಟ್ಟು ಕೂಡಿಸಿ ಒಂದು ದೇವಸ್ಥಾನ ಇದೆ ಸರ್ ಇಲ್ಲಿ. ಆ ದೇವಸ್ಥಾನದಲ್ಲಿ ತಡ್ಡು ಹಾಸ್ಕೊಂಡು ಮಕ್ಕೊಂಡವ್ರು ಮೊದಲು ನಮ್ಮ ತಂದೆಯವರು. ಇವಾಗ ಅವರೆಲ್ಲ ರೀತಿಯಿಂದ ಚೆನ್ನಾಗಿ ಅವರು ಸ್ವರ್ಗದಾಗಿದ್ದಾರೆ. ನಾವು ನೆನೆಸ್ಬೇಕು ಅವ್ರಿಗೆ. ಭಾಳ ನಮಗೆ ದುಃಖ ಅನಿಸುತ್ತೆ. ಆದರೂ ಅವ್ರ ದುಃಖದಲ್ಲಿ ಪ್ರೀತಿ ವಿಶ್ವಾಸ ಇದೆ. ಜನರಿಗೆ ನೋಡ್ತೀವಿ, ಅವರೇ ನಮ್ಮ ತಂದೆ ತಾಯಿ ತಿಳ್ಕೊಂಡು ನಾವು ಅವ್ರ ಬಜಿ ವ್ಯಾಪಾರ ಸ್ವೀಟ್ ವ್ಯಾಪಾರ ಮಾಡ್ತಾ ಧೈರ್ಯ ತೊಗೋತಾ ಸರ್ ಮುಂದೆ ಹೋಗ್ತೀವಿ ಸರ್. ಏನೋ ಬಂದರೂ ಭಗವಂತ ಇದ್ದಾನೆ, ನಮ್ಮ ತಾಯಿ ತಂದಿದ್ದಾರೆ ಅಂತ ಕೇಸಿ ಅದೊಂದು ನಮ್ಮ ಶಕ್ತಿ ಸರ್. ಅಮ್ಮ ತಿಳ್ಕೊಂಡು ಸರ್ ಇವಾಗ. ಈಗ ಒಂದು ರೀಸೆಂಟಾಗಿ 1 ವರ್ಷ ಹೆಣ್ತಿನ ಆಯ್ತು. ಇವತ್ತು ತಿಳ್ಕೊಂಡು ತಂದೆಯವ್ರು ತಿಳ್ಕೊಂಡು 30 ವರ್ಷ ಸರ್. ನಿಮ್ಮ ಈ ಏಳಿಗೆನೆಲ್ಲ ನೋಡಿದ್ರು ತಂದೆಯವರು? ಹಾಂ ಸರ್, ನಾವು ಚಿಕ್ಕವರಿದ್ವಿ ಸರ್, ಸ್ವಲ್ಪ ನಾವು ಚಿಕ್ಕವರಿದ್ವಿ. ನಾನು ಸರ್ ನಮ್ಮ ತಂದೆಯವ್ರು ತಿಳ್ಕೊಂಡಾಗ 14-15 ವರ್ಷ ಹುಡುಗ ಸರ್. ನನಗೆ ಇವಾಗ 45 ವಯಸ್ಸು ಸರ್. ಬಟ್ ನಿಮ್ಮನ್ನು ಮೆಚ್ಚಬೇಕು ಸರ್. ಹಾಂ ಸರ್. ಈ ಎಷ್ಟು ಶ್ರದ್ಧೆ ಗೌರವದಿಂದ ನೀವು ಎಷ್ಟು ಮಾತಾಡ್ತಿರೋ ಕೆಲಸನೂ ಹಂಗೆ ಮಾಡಿದ್ದೀರಿ. ಗ್ರಾಹಕರನ್ನ ದೇವರು ಅಂತೀರಿ. ಭಾಳ ಖುಷಿ ಅನ್ಸುತ್ತೆ. ಒಂದು ವ್ಯಾಪಾರ ಮಾಡೋರಿಗೆ ಈ ಲಕ್ಷಣಗಳು ಎಲ್ಲ. ನಮ್ಮ ತಂದೆಯವರು ಆ ಉದ್ಯೋಗ ವ್ಯಾಪಾರಸ್ಥರಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ, ನಮ್ಗೆ ಅದು ಗೌರವ ಬರುತ್ತೆ ಸರ್. ನಾವು ಅದು ಗೌರವಕ್ಕೆ ಧಕ್ಕೆ ಆಗುವಂಥ ಕೆಲಸ ಮಾಡಬಾರ್ದು. ಜನರು ಸರ್ ಎಲ್ಲ ಥರ ಬರ್ತಾರೆ ಸರ್. ಬೈಯೋರು ಬರ್ತಾರೆ, ಹೊಗಳೋರು ಬರ್ತಾರೆ, ಎಲ್ಲ ಥರ ಬರ್ತಾರೆ. ಎಲ್ಲಾನು ಸುಧಾರಿಸೋದು, ಎಲ್ಲ ಸುಧಾರಿಸ್ಬೇಕು. ಹ್ಞೂ ಅನ್ಬೇಕು ಸರ್. ಹ್ಞೂ ಅನ್ಬೇಕು. ಹ್ಞೂ ಅಂದಷ್ಟು ನಮಗೆ ಆರೋಗ್ಯ ಆಯುಷ್ ಹೆಚ್ಚಾಗತ್ತೆ ಸರ್, ನಮ್ಮ ವ್ಯಾಪಾರ ಹೆಚ್ಚಾಗತ್ತೆ ಸರ್. ಯಾಕಂದ್ರೆ ಕಡಿಮೆ ಆಗುತ್ತೆ, ಯಾಕಂದ್ರೆ ಕಮ್ಮಿ ಆಗುತ್ತೆ ವ್ಯಾಪಾರ. ಯಾಕೆ ಅನ್ಬಾರ್ದು, ಹ್ಞೂ ಅನ್ಬೇಕು. ಎಷ್ಟು ಹ್ಞೂ ಅಂತೀವಿ ಟ್ರೈನ್ ಮುಂದೆ ಹೋಗುತ್ತೆ, ಇಲ್ಲಾಂದ್ರೆ ಟ್ರೈನ್ ನಿಂತು ಬಿಡುತ್ತೆ ಅಲ್ಲೇ. ಅದೊಂದು ನಮ್ಮ ತಂದೆ ತಾಯಿ ಮಾರ್ಗ ಕೊಟ್ಟರೆ ಸರ್, ಅದ ಮಾರ್ಗ ಹೊಂಟಿವಿ ನಾವು. ಭಾಳ ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ನಿಮ್ಮ ಮಕ್ಕಳು ಏನೇನು ಮಾಡ್ತಾರೆ ಸರ್? ನನ್ನ ಹೆಣ್ಮಕ್ಳು ಸರ್ ಇಬ್ಬರು. ಒಬ್ಬಳು SLC ಸರ್, ಒಬ್ಬ ಹೇಳ್ತಿದ್ದಾಳೆ. ನಮ್ಮ ಮಿಸ್ಸಸ್ ಮನೇಲಿ ವರ್ಕ್ ಮಾಡ್ತಾರೆ ಸರ್. ನಮ್ಮ ಅತ್ತಿಗೆಯವರು ಮನೇಲಿ ವರ್ಕ್ ಮಾಡ್ತಾರೆ ಸರ್. ಬ್ರದರ್ ಒಬ್ಬರು ಗದ್ದಿಂಗಿರಿ ಶಾಪಲ್ಲೇ ಬರಿದ್ದಾರೆ, ಅವರು ಬಜ್ಜಿ ಶಾಪ್ ಸರ್. ಒಬ್ಬ ಬ್ರದರ್ ವಿದ್ಯಾಗಿರಿಯಲ್ಲಿ ಇದೆ, ಅವರು ಬಜ್ಜಿ ಅಂಗಡಿ ಸರ್. ಅವ್ರ ಮಗ ಅವ್ರು ಕೂಡಿ ಮಾಡ್ತಾರೆ ಸರ್. ಅವರು ಗದ್ದಿಂಗಿರಿಯಲ್ಲಿ ಮಗ ಮತ್ತು ನಮ್ಮ ಅತ್ತಿಗೆಯವರು ಬಜ್ಜಿ ಮಾಡ್ತಾರೆ. ನಮ್ಮ ಅಣ್ಣವರು ಕೂಡ ಬಜ್ಜಿ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿದೆ ಸರ್, ಎಲ್ಲರೂ ಬಜ್ಜಿ ಅಂಗಡಿನೇ. ಹಾಂ ಸರ್. ಒಬ್ಬರು ಸರ್ ಬ್ರದರ್, ಇನ್ನಿಬ್ರು ಒಬ್ಬರು ಫೈನಾನ್ಸ್ ಇದೆ ಸರ್, ಗೋವಿಂದರಾಜ್ ಬಳ್ಳಾರ್ ಅಂತ. ಅವರು ಮುನ್ಸಿಪಾಲಿಟಿ ಕೌನ್ಸಿಲರು, ಪ್ರೆಸಿಡೆಂಟ್ ಆಗಿದ್ದಾರೆ. ಹಂಗೆ ಹೋಗಿದ್ದಾರೆ. ಒಬ್ಬ ಬ್ರದರ್ ವಿದ್ಯಾಗಿರಿಯಲ್ಲಿ ವಾಟರ್ ಫಿಲ್ಟರ್ ಮಾಡಿದ್ದಾರೆ, ಆರೇ ವಾಟರ್ ಫಿಲ್ಟರ್. ನನಗೆ ಚಿಕ್ಕವನ್ ಸರ್ ಸೋಲಾರ್ ವರ್ಕ್ ಮಾಡ್ತಾನೆ, ಸೋಲಾರ್ದು ವರ್ಕ್, ಗುರುರಾಜ್ ಅಂತೆ. ದೊಡ್ಡವರ ಹೆಸರು ಶ್ರೀನಿವಾಸ್ ಸರ್, 2 ನಂಬರ್ ಹೆಸರು ದೇವೇಂದ್ರ, 3ನೇದವರು ಗೋವಿಂದರಾಜ್, 4ನೇದವರು ವೆಂಕಟಾಚಲಪತಿ, ನಾನು ಪರಶುರಾಮ್ ಸರ್ 5 ನಂಬರು. ನನಗೆ ಚಿಕ್ಕವ ಗುರುರಾಜ್ ಅಂತ ಸರ್. ಅಕ್ಕ ಹೆಸರು ಪುಷ್ಪಾವತಿ ಅಕ್ಕ ಅವರು, ಇನ್ನೊಬ್ಬರು ಲೀಲಾವತಿ ಸರ್. ಇವ್ರ ಅಕ್ಕ ಹೆಸರು ವಿಜಯಲಕ್ಷ್ಮಿ, ಇನ್ನೊಬ್ರು ಅಕ್ಕ ಹೆಸರು ಮಾಯಾವತಿ ಅಂತ ಸರ್. ಭಾಳ ಖುಷಿ ಆಯ್ತು. ಅವತ್ತು 100 ರೂಪಾಯಿ ವ್ಯಾಪಾರದಿಂದ ಇಷ್ಟೆಲ್ಲ ನೋಡ್ಕೊಂಡ್ರೆ. ಹಾಂ ಸರ್, ಹಾಂ ಸರ್. ಆ 100 ರೂಪಾಯಿ ಸರ್ ನಮಗೆ ಇವತ್ತು 1 ಕೋಟಿ ರೂಪಾಯಿ ಆಗಿದೆ. 1 ಕೋಟಿ ಆಗಿದೆ. ಹೆಚ್ಚಾಗಿದೆ, ಹೆಚ್ಚಾಗಿದೆ, ಕಮ್ಮಂತಾಗಿಲ್ಲ ಸರ್, ಹೆಚ್ಚಾಗಿದೆ. ಭಾಳ ಖುಷಿ ವಿಚಾರ ಹೇಳಿದ್ರೆ. ರಜಾ ಯಾವತ್ತೂ ಇಲ್ಲ ಸರ್? ಮಾಡ್ತೀವಿ ಸರ್. ಏನೋ ಫಂಕ್ಷನ್ ಇದ್ರೆ ಮನೆಯಲ್ಲಿ ಏನೋ ಕಾರ್ಯಕ್ರಮ ಇದ್ರೆ ಒಂದು ದಿವಸ ರಜಾ ಮಾಡ್ತೀವಿ ಸರ್. ಮಾಡಿ ಏನೋ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತೀವಿ. ಹೌದಾ? ಓಕೆ ಓಕೆ. ಹಾಂ, ಎಲ್ಲರೂ ಇದು ಚೆನ್ನಾಗಿದೆ ಸರ್. ನೆನೆಸ್ಕೊಂಡ್ರೆ ನೀವು ಭಾವುಕರಾಗ್ಬಿಟ್ರಿ. ಹೌದು ಸರ್. ಯಾರಿಗೇ ಆಗಲಿ, ಹೌದು ಸರ್, ಆ ತಂದೆ ತಾಯಿ ಅನ್ನೋದು ನಮಗೆ ಇದ್ದಾಗ ಗೊತ್ತೇ ಆಗಲ್ಲ ಸರ್, ಕಳ್ಕೊಂಡಾಗ ಗೊತ್ತಾಗ ಸರ್ ಅಲ್ವಾ? ಇದ್ದಾಗೆ ಗೊತ್ತಾಗ. ಹಾಂ, ಅವ್ರು ಏನು ದುಡ್ದಾರ ಸರ್ ನಮಗೆ ಗೊತ್ತು. ಯಾವ ತಾಯಿ ತಂದಿನೂ ಮಕ್ಕಳಿಗೆ ಕೆಟ್ಟ ಅಂತ ಬಗಸಾನ ಸರ್. ಹೌದು, ಯಾರು ಮನೆಯಲ್ಲ. ಹಾಂ, ಅವರು ಒಳ್ಳೆಯ ಮಾರ್ಗನ ಕೊಡ್ತಾರೆ. ಅವ್ರು ನಮ್ಮ ಜನ್ಮ ಕೊಡ್ಲಿಕ್ಕಂದ್ರೆ ಈ ಲೋಕ, ಈ ಪ್ರಪಂಚ, ಈ ಗಾಳಿ ಮಳಿ ನಾವು ಏನು ನೋಡ್ತಿದ್ವಿ ಸರ್. ಹೌದು, ಏನು ನೋಡ್ತಿದ್ದಿಲ್ಲ, ಏನೂ ಕಾಣ್ತಿದ್ದಿಲ್ಲ, ನಮಗೇನೋ ಗೊತ್ತಾಗ್ತಿದ್ದಿಲ್ಲ. ಕೈ ಹಿಡಿದ ತಂದೆ, ಜನ್ಮ ಕೊಟ್ಟ ತಾಯಿ ಜನ್ಮ ಕೊಟ್ರೆ ಕೈ ಹಿಡಿದು ತಂದೆ ನಡೆಸ್ತಾರೆ ಮಕ್ಕಳಿಗೆ. ಬನ್ನಿ ಪ್ರಪಂಚ ಹಿಂಗಿದೆ, ತೋರಿಸ್ಕೊಡ್ತೀನಿ ನಿಮಗೆ. ಪ್ರಪಂಚದ ಹಿಂಗಿರಬೇಕು, ಹಿಂಗೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಪ್ರಪಂಚಕ್ಕೆ ಮೋಸ ಮಾಡಬಾರ್ದು. ಒಂದು ನಮಗೆ ದುಃಖ ಆಗುತ್ತೆ, ನಮಗೆ ಮೋಸ ಆಗುತ್ತೆ ಅಂತ ಮತ್ತವ್ರು ನಾವು ಮೋಸ ಮಾಡಬಾರ್ದು. ಏನೇ ಇದ್ದರೂ ಪ್ರಪಂಚದಲ್ಲಿ ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಒಂದನೇ ಇರಬೇಕು ಎಲ್ಲರೂ. ಯಾರ ಹತ್ರ ವೈರಿತನ ಮಾಡ್ಕೋಬಾರ್ದು, ಪ್ರೀತಿ ವಿಶ್ವಾಸ ಮಾಡಬೇಕು. ಪ್ರೀತಿ ವಿಶ್ವಾಸದಿಂದ ಬೆಳಿಬೇಕು ನಾವು. ಈಗ ನಮಗೆ ವಿದ್ಯೆ ಕೊಡುವಂಥ ಗುರು, ಅವರು ಒಂದು ಗುರುನೇ. ಅವರು ನಮ್ಮ ತಂದೆ ಇದ್ದಂಗೆ. ತಾಯಿ ತಂದೆ ನಮಗೆ ಜನ್ಮ ಕೊಟ್ಟು ದೊಡ್ಡರು ಮಾಡಿ ಅಲ್ಲಿ ಕಳಿಸಿದ್ರಪ್ಪ ಅಂದರೆ ಆ ವಿದ್ಯೆಯಲ್ಲಿ ಅದು ನಮ್ಮ ಗುರು. ಅವರು ಒಂದು ನಮಗೊಂದು ದಾರಿ ಕೊಡೋರು.
ವಿದ್ಯಾಬುದ್ಧಿ ಯಾಕೆ ಕಲಿಬೇಕು ಅಂದರೆ ಪ್ರಪಂಚದಲ್ಲಿ ಧ್ಯಾನ ನಾವು ತಿಳ್ಕೋಬೇಕು. ಯಾವುದೇ ಇದ್ರೂ ವಿಚಾರ ಮಾಡಿ ಮಾತಾಡಬೇಕು, ವಿಚಾರ ಮಾಡೇ ತಗೋಬೇಕಲ್ಲ. ಸರ್ ದೊಡ್ಡ ಭಾರ ಹೊರಿಸ್ತಾ ಇದ್ದೀರಿ. ಸರ್ ಬಾಗಲಕೋಟೆ ಬಂದಿರಿ, ನಾವು ನಿಮ್ಮ ಚಲೋ ಇರ್ತೀವಿ ಅಂತ ನಮ್ಮೇನು ಸಣ್ಣ ಪ್ರೀತಿ ಇದೆ ಅಷ್ಟೇ. ನಿಮ್ಮ ದೇವರು ಆಯ ಸರ್ ನಮ್ಗೆ ಹೆಚ್ಚಿಕೊಳ್ಳಿ, ನಿಮ್ಮ ಆಶೀರ್ವಾದ ಇದೆಯಲ್ಲ ಸರ್, ಈ ಭಾರ ಹೊರ ಶಕ್ತಿ ದೇವ್ರ ನನಗೆ ಕೊಡ್ಲಿ ಸರ್ ಅಂತ ಬೇಡ್ಕೊಂತೀನಿ ಸರ್. ನಿಮ್ಮ ಗುರು ಸರ್ ಆಶೀರ್ವಾದ ಬೇಡ ಸರ್, ಸಣ್ಣ ಸರ್ ನಮ್ಮ ಇವನ ದೇವರು ಆಯ್ತು ಬಂದಿದೆ. ಈಗ ಅದಲ್ಲ ಅಂತ ನಿಮಗೆ ಇವು ನಮ್ಮ ಕಸ್ಟಮರ್ ದೇವರು. ಬಾಗಲಕೋಟೆಗೆ ಬಂದು ನಿಮ್ಮ ಅಂಗಡಿನ ನಿಜಕ್ಕೂ ನನಗೆ ಈ ಥ್ಯಾಂಕ್ಸ್ ಎಲ್ಲ ಹೋಗ್ಬೇಕಾಗಿರೋದು ಮಾಂತೇಶ್ ಅನ್ನೋರಿಗೆ. ಅವರು ಕೂಡ ನಮ್ಮಿಂದ ಅವ್ರಿಗೆ ಸನ್ಮಾನ ಮಾಡತ್ತೀವಿ. ಈ ಸನ್ಮಾನ ಅವ್ರಿಗೆ ಸಲ್ಲಿ. ಅವ್ರು ಪರಿಚಯ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. ಗೆಳೆಯರೇ, ನೀವು ಬಾಗಲಕೋಟೆಗೆ ಬಂದಾಗ ಇದು ಯಾವ ಸರ್ಕಲ್ ಸರ್? ಇದು ವಲ್ಲಭಾಯಿ ಚೌಕ್. ವಲ್ಲಭಾಯಿ ಚೌಕ್ ಅಂತಂದ್ರೆ ಬಳ್ಳಾರಿ ಮಿರ್ಚಿ ಅಂದ್ರೆ ಯಾರು ಟಿ ಬಳ್ಳಾರಿ. ಎಷ್ಟು ಚಂದ ಇತ್ತು ನೋಡ್ರಿ ಹೆಸರು. ಇಡೀ ಬಾಗಲಕೋಟೆಗೆ ಫೇಮಸ್. ಹಂಗಾಗಿ ಬಂದಾಗ ಇಲ್ಲಿ ಬಾಗಲಕೋಟೆಗೆ ಬಂದವರೆಲ್ಲ ಇಲ್ಲಿ ಬಂದು ಹೋಗಲ್ಲ. ಇನ್ನೊಂದು ವಿಷಯ ಹೇಳ್ಬೇಕಾ ಸರ್, ಸರ್ ತಿರುಪತಿ ವೆಂಕಟರಮಣ ಸರ್, ಅದು ಕೂಡ TTD ತಿರುಮಲ ತಿರುಪತಿ. ಇದು ಬಾಗಲಕೋಟೆ ತಿಮ್ಮಯ್ಯ ತಿಪ್ಪಯ್ಯ ಅಂತ TT ಬಳ್ಳಾರಿ. ಇದು ಒಂದು ವಿಷಯ ಸರ್, ಇಂಡಿಯಾದಲ್ಲಿ ಹೊಸದು. ಫಸ್ಟ್ ಬಿಟ್ಟರೆ ಸೆಕೆಂಡ್ ಇದೆ. ತಮ್ಮ ಗಮನ ತರ್ತೀನಿ ಸರ್. ಇದು TTD ಅಂತಂದ್ರೆ ತಿರುಮಲ ತಿರುಪತಿ ದೇವಸ್ಥಾನ. TT ಬಳ್ಳಾರಿ ಅಂತಂದ್ರೆ ತಿಮ್ಮಯ್ಯ ತಿಪ್ಪಯ್ಯ ಬಳ್ಳಾರಿ ಸ್ವೀಟ್ ಮಾರ್ಟ್ ಬಜ್ಜಿ ಅಂಗಡಿ. ಇದೊಂದು ವಿಷಯ ಸರ್. ಆಗ್ಲಿ ಸರ್. ಅಷ್ಟು 83 ವರ್ಷಗಳ ಕಾಲ ಇದು ಸೆಂಚುರಿ ಆಗಲಿ, ಒಂದೇ 1000 ಆಗಲಿ, ನಿಮ್ಮ ಪೀಳಿಗೆ ಮತ್ತೆ ಇದನ್ನ ನಡೀಲಿ. ಯಾಕಂದ್ರೆ ಒಂದು ಫುಡ್ ಪರಂಪರೆ, ಉತ್ತರ ಕರ್ನಾಟಕದ ಸೊಗಡು ಉಳಿಸ್ತಾ ಇದೀರಿ, ಸಂಸ್ಕೃತಿ ಉಳಿಸ್ತಾ ಇದೀರಿ ಅಲ್ವಾ. ಆಮೇಲೆ ಬಸವಣ್ಣ ಹುಟ್ಟಿನ ನಾಡಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಆ ಕಾಯಕನ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಾನು ಇದನ್ನ ಬಂದು ಕವರೇಜ್ ಮಾಡಿದ್ದು ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.